ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದು ನಾವು ಸ್ಮಾರ್ಟ್ ಸೈನ್ಸ್ ಎರಡನೇ ಟಾಪಿಕನ್ನು ನಾವು ನೋಡ್ತಾ ಬರೋಣ. ನಾವು ಒಂದು ಟಾಪಿಕ್ ಒನ್ನಲ್ಲಿ ಯಾವುದ್ರ ಬಗ್ಗೆ ಓದ್ಕೊಂಡು ಅಂತ ಹೇಳಿದರೆ ಜೀವಕೋಶಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರ. ಓಕೆ, ಜೀವಕೋಶ ಅಂತ ಬಂದಾಗ ನಮಗೆ ಯಾವುದನ್ನು ನಾವು ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರಿತೀವಿ ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ಯಾವುದನ್ನು ನಾವು ಉಸಿರಾಟದ ಕೇಂದ್ರ ಅಂತ ಕರಿತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ನೀವು ಓದಿರ್ತೀರ, ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಒಮ್ಮೆ ಒಂದು ರೀಕಲ್ ಆಗಿ ಇಮೇಜ್ ಬಂದು ಹೋಗಿ ಹಾಗೆ ಬಂದ್ಬಿಡೋಕೆ ಸ್ನೇಹಿತರೆ ಮೈಂಡಲ್ಲಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೀವು ಅದನ್ನು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಊಹೆ ಮಾಡ್ಕೊಂಡಲ್ಲಿ ಸ್ವಲ್ಪ ಆನ್ಸರ್ ನಿಯರ್ ಬೈ ಆದರೂ ನಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಆಗಿದ್ದಲ್ಲಿ ಮಾತ್ರ ನಿಮಗೆ ಸೈನ್ಸು ಕನ್ಫ್ಯೂಷನ್ ಆಗಲ್ಲ. ಯಾಕಂದರೆ ಓದ್ಬಿಟ್ಟಾಗ ನಿಮಗೆ ಉಸಿರಾಟದ ಕೇಂದ್ರ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕನ್ಫ್ಯೂಷನ್ ಆಗೋ ಥರನೇ ಕೊಟ್ಬಿಡ್ತಾರೆ ನಿಮಗೆ. ಮೈಟೋಕಾಂಡ್ರಿಯಾ, ಲೈಬೋಸೋಮ್, ರೈಸೋಸೋಮ್ ಮತ್ತು ಗಾಲ್ಗಿ ಸಂಕೀರ್ಣ, ಇವೇ ಆಪ್ಷನ್ನೇ 4 ಇರ್ತವೆ. ಹಾಗಾಗಿ ಅಲ್ಲೇ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಂಥ ಅಂಶಗಳನ್ನು ನೀವು ಕೇರ್ಫುಲ್ಲಾಗಿ ಓದ್ಕೊಂಡಿರಬೇಕಾಗುತ್ತೆ. ಮತ್ತು ನಮಗೆ ಕೋಶ ವಿಭಜನೆಗೆ ಯಾವುದೋ ಒಂದು ಸಹಾಯ ಮಾಡುತ್ತೆ. ಕೋಶ ವಿಭಜನೆಗೆ ಸಹಾಯ ಮಾಡುವಂಥ ಜೀವಕೋಶ ಯಾವುದು ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ಯಾವುದು ನಮಗೆ ಅನುವಂಶೀಯ ಸಂದೇಹವಾಹಕಗಳು ಯಾವುದು ಅನ್ನೋದನ್ನು ಸಹ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಅವನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ನ್ಯೂಕ್ಲಿಯಸನ್ನು ಕಂಡುಹಿಡಿದವರು ಯಾರು ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು. ಓಕೆ, ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳೆಲ್ಲನೂ ಸಹ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಇಷ್ಟು 5 ಅಂಶಗಳು ನೀವು ನೆನಪು ಬಂದಲ್ಲಿ ಆಲ್ಮೋಸ್ಟ್ ನೀವೊಂದು 60 to 70% ಒಂದು ಬಯಾಲಜಿ ಟಾಪಿಕನ್ನು ಗೆದ್ದಂಗೆ. ಓಕೆ, ಇಫ್ ಇನ್ ಕೇಸ್ ಮರ್ತೋಯ್ತಂದರೆ ಇದನ್ನು ಮತ್ತೆ ನೀವು ಇಮಿಡಿಯೇಟ್ ಬುಕ್ಕನ್ನು, ವೀಡಿಯೋವನ್ನು ಪಾಸ್ ಮಾಡಿ ಇಮಿಡಿಯೇಟ್ ಬುಕ್ಕನ್ನು ತಗೊಂಡು 5ಕ್ಕೂ ಉತ್ತರವನ್ನು ಹುಡ್ಕೋಬೇಕು. ಆಗಿಂದಾಗಲೇ ಹೇಳಿದ್ನಲ್ಲ ನಿಮಗೆ, ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಯಾವತ್ತೂ ಆಕ್ಷನಿಗೆ ರೆಡಿ ಆಗಿರಬೇಕು. ಓವರ್ ಥಿಂಕಿಂಗು ಬಿಟ್ಬಿಡಬೇಕು. ಓಕೆ, ಓನ್ಲಿ ಆ್ಯಕ್ಷನ್ ಅಷ್ಟೇ. ಆ್ಯಕ್ಷನ್ ಇದ್ದಲ್ಲಿ ಮಾತ್ರ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಈಗ ಬಂತ ಮೈಂಡಿಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಯಾವುದಕ್ಕೆ ಯಾವ್ದು ಸರಿ ಉತ್ತರ ಅಂತ. ಓಕೆ, ಈ ಓವರ್ ಥಿಂಕಿಂಗು ನಿಮ್ಗೆ ಒಂದು ತಿಂಗಳಾದ್ರೂ ಸಹ ಹಾಗೆ ನಿಮ್ಮನ್ನ ಹಿಂದೆ ಉಳಿಯೋದಕ್ಕೆ ಬಿಟ್ಬಿಡುತ್ತೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ಇರಬೇಕು. ಓಕೆ, ಎಕ್ಸಾಮ್ ಯಾವ ಬೇಕಾದ್ರೂ ಆಗ್ಬೋದು. ಹಾಗಾಗಿ ದಯವಿಟ್ಟು ತುಂಬ ಸೀರಿಯಸ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ನೋಟಿಫಿಕೇಷನ್ ಯಾವ ಬೇಕಾದ್ರೂ ಆಗ್ಬೋದು, ಎಕ್ಸಾಮ್ ಯಾವ ಬೇಕಾದ್ರೂ ಆಗ್ಬೋದು. ಬಟ್ ಬಿಫೋರ್ ನಾವು ಎಕ್ಸಾಮ್ಗಿಂತ ಮುಂಚೆನೇ ರೆಡಿಯಾಗಿ ಕೂತಿರ್ಬೇಕು. ಯಾವುದೇ ಆಗಲಿ ನೋಟಿಫಿಕೇಷನ್ ಬಿಫೋರೇ ನಾವು ರೆಡಿಯಾಗಿ ಕೂತಿದ್ದಲ್ಲಿ ಮಾತ್ರ ಎಕ್ಸಾಮ್ನ ಈಸಿಯಾಗಿ ಎದುರಿಸ್ತಾ ಬರ್ತೀವಿ. ಇಲ್ಲಾಂದರೆ ಎಕ್ಸಾಮ್ ನೋಟಿಫಿಕೇಷನ್ ಆದ ತಕ್ಷಣ ಅಯ್ಯೋ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಸಾಕಿತ್ತಲ್ಲ ಅಂತ ನಮ್ಮ ಬಾಯಲ್ಲೇ ಬರುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ನೋಟಿಫಿಕೇಷನೇ ಆಗ್ತಾ ಇಲ್ಲಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬ ಕಡೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಲೈಬ್ರರಿ, ಮನೆ, ಫ್ರೆಂಡ್ಸ್ ಇವರಿಗೆಲ್ಲ ಕಾಲ್ ಮಾಡೋದು. ಬಟ್ ನೋಟಿಫಿಕೇಷನ್ ಆಗಲಿ ನಿಮ್ಮ ಬಾಯಿಂದನೇ, 90% ಸ್ಟೂಡೆಂಟ್ಸ್ ಬಾಯಿಂದನೇ ಇನ್ನೂ ಸ್ವಲ್ಪ ದಿನ ಬಿಟ್ಟಾದರೂ ನೋಟಿಫಿಕೇಷನ್ ಆಗ್ಬೋದಿತ್ತಲ್ಲ ಅಂತಲೂ ಸಹ ನಿಮ್ಮ ಬಾಯಿಂದಲೇ ಖಂಡಿತ ಬರುತ್ತೆ. ಸೊ ಅದಕ್ಕೆ ನೀವು ಚಾನ್ಸ್ ಕೊಟ್ಬಿಡಿ ಸ್ನೇಹಿತರೆ. ನೋಟಿಫಿಕೇಷನ್ ಇನ್ನೂ ಆಗಿಲ್ಲ ಅಂತ ಗೊತ್ತಾದ ಮೇಲೆ ನೀವು ಈಗಲೇ ಪರ್ಫೆಕ್ಟ್ ಆಗೋದಕ್ಕೆ ರೆಡಿ ಇರಬೇಕು. ನೋಟಿಫಿಕೇಷನ್ ಆದ ಕೇವಲ RRR ರಿವಿಷನ್ ಇಷ್ಟೇ ಇರಬೇಕು ನಿಮ್ಮ ಮೈಂಡಲ್ಲಿ. ಇದಿತ್ತಂದರೆ ಖಂಡಿತ ನಿಮಗೆ ಸಕ್ಸಸ್ ಎಲ್ಲ ಎಕ್ಸಾಮ್ಗಳಲ್ಲಿ. ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ರೆ, ಯಾವ್ದು ನಿಮ್ಮ ಕನಸಿನ ಹುದ್ದೆ ಇದೆ ಅದೆಲ್ಲನೂ ಸಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಕಾನ್ಫಿಡೆಂಟ್, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್, ಹಾರ್ಡ್ ವರ್ಕ್, ಅದ್ರ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇತ್ತಂದರೆ ನಿಮಗೆ ಖಂಡಿತ ಜಾಬ್ ಸಿಗುತ್ತೆ. ಆದಷ್ಟು ಬೇಗ ಚೆನ್ನಾಗಿ ಓದ್ಕೊಳ್ತಾ ಬರಬೇಕು ನೀವು. ಓಕೆ, ನಂತರ ಇವತ್ತು ಸ್ಮಾರ್ಟ್ ಸೈನ್ಸ್ ಟಾಪಿಕ್ ಮುಂದೆ ನಾವು ಎರಡನೇ ಟಾಪಿಕ್, ಜೀವಕೋಶದಲ್ಲಿ ಎರಡನೇ ಟಾಪಿಕ್ ನೋಡ್ತಾ ಬರೋಣ. ಯಾವುದು? ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಓಕೆ, ಸೂಕ್ಷ್ಮ ಜೀವಿಗಳ ಪ್ರಪಂಚ ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಏನು ನಮಗೆ ಮೈಕ್ರೋನ್ಸ್ ಅಂತ ಕರಿತೀವಿ, ಮೈಕ್ರೋಬ್ಸ್ ಅಂತ ಅವಾಗಿರ್ತವೆ ಸ್ನೇಹಿತರೆ. ಹಾಗಾದರೆ ನಾವು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಹ ತಿಳ್ಕೊಳ್ತಾ ಬರೋಣ. ಈಗ ಇದರ ಒಂದು ಮೊದಲ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಸೂಕ್ಷ್ಮಾಣು ಜೀವಿಗಳಿಗೆ ಸಂಬಂಧಿಸಿದಂತೆ ಇವತ್ತು ಸ್ವಲ್ಪ ಪ್ರಶ್ನೆ ಚೇಂಜ್ ಮಾಡಿದ್ದೀನಿ. ಪ್ರತಿದಿನ ಒಂದೇ ರೀತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಮೊದಲನೇ ಪ್ರಶ್ನೆ ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಜೋಡಿಗಳ ರೂಪದಲ್ಲಿ ಮತ್ತು ತಪ್ಪಾದ ಹೇಳಿಕೆ, ಸರಿಯಾದ ಹೇಳಿಕೆ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಸೂಕ್ಷ್ಮಾಣು ಜೀವಿಗಳನ್ನು ಯಾವ ಮೂಲಮಾನದಿಂದ ಅಳೆಯಲಾಗುತ್ತದೆ ಅಂತ ನಿಮಗೆ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಯಾವ ಒಂದು ಮೂಲಮಾನದಿಂದ ಸೂಕ್ಷ್ಮಾಣು ಜೀವಿಗಳನ್ನು ಅಳಿತಾ ಬರ್ತೀವಿ ಅನ್ನೋದ್ರ ಮೇಲೆ ನಿಮಗೆ ಇಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಅದಕ್ಕೂ ಮುಂದೆ ನಾವೇನು ಈಗ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಏನು ಈ ಸೂಕ್ಷ್ಮಾಣು ಜೀವಿಗಳು ಅಂತ ಬಂದಾಗ ಯಾವೆಲ್ಲ ಮಾಹಿತಿಗಳನ್ನು ನೀವು ಕಂಪಲ್ಸರಿ ಓದಿರ್ಬೇಕನ್ನೋದನ್ನ ಬೇಸಿಕ್ಕಿಂದ ತಿಳಿಸ್ಕೊಡ್ತಾ ಬರ್ತೀನಿ. ನಂತರ ನಿಮಗೆ ಕ್ವಶನ್ಸ್ ನೋಡಿದಾಗ ಈಸಿಯಾಗಿ ಸುಲಭ ಆಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳಂದರೆ ಏನು? ಸಿಂಪಲ್ಲು. ನಮಗೆ ಕಣ್ಣಿಗೆ ಏನು ಕಾಣುತ್ತೆ? ಜೀವಿಗಳೆಲ್ಲ ಕಣ್ಣಿಗೆ ಕಾಣುತ್ತೆ. ಈ ಜೀವಿಗಳೆಲ್ಲ ಕಣ್ಣಿಗೆ ಕಾಣುತ್ತೆ. ಬಟ್ ಕೆಲವೊಂದು ಕಣ್ಣಿಗೆ ಕಾಣದ ಜೀವಿಗಳಿದೆ. ಕಣ್ಣಿಗೆ
ಕಾಣದ ಜೀವಿಗಳು ಕೆಲವೊಂದು ಇರ್ತವೆ. ಯಾಕಂದ್ರೆ ತುಂಬ ಚಿಕ್ಕದಾಗಿರ್ತವೆ, ಅವು ನಮ್ಗೆ ಗಮನಿಸೋಕ್ಕೂ ಆಗೋದಿಲ್ಲ, ನಮ್ಮ ಕಣ್ಮುಂದೆನೇ ಓಡಾಡ್ತಿರುತ್ತೆ, ಆದರೂ ಅವು ನಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಇಂಥವುಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಸಿಂಪಲ್. ಓಕೆ, ಸೂಕ್ಷ್ಮಾಣು ಜೀವಿಗಳಂದರೆ ಏನು? ಕಣ್ಣಿಗೆ ಕಾಣದ, ಓಕೆ, ಬರೀ ಕಣ್ಣಿಗೆ ಕಾಣದ ಅನೇಕ ಜೀವಿಗಳು ನಮ್ಮ ಸುತ್ತಮುತ್ತಲಿರ್ತವೆ. ಅವುಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳಂತ ಕರಿತೀವಿ. ಆ ಸೂಕ್ಷ್ಮಾಣು ಜೀವಿಗಳು ಯಾವ್ಯಾವೆಲ್ಲ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಟೋಟಲ್ 5 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಅದು ನಮಗೆ ಒಂದು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಮತ್ತು ಶಿಲೀಂಧ್ರಗಳಾಗಿರ್ಬೋದು, ಶೈವಲಗಳಾಗಿರ್ಬೋದು, ಮತ್ತು ಪ್ರೋಟೋಝೋವಗಳಾಗಿರ್ಬೋದು, ಇವೆಲ್ಲವೂ ಸಹ ನಮಗೆ 5 ವಿಧಗಳನ್ನಾಗಿ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಭಾಗವನ್ನಾಗಿ ಮಾಡ್ತಾ ಬಂದಿದ್ದೀವಿ. ಇವು ನಮಗೆ ಸೂಕ್ಷ್ಮಾಣು ಜೀವಿಗಳು ಚಿಕ್ಕದಾಗಿ ಇರ್ತವೆ. ಯಾಕೆ ನಮಗೆ ವೈರಸ್, ಈಗ ಫಾರ್ ಎಕ್ಸಾಂಪಲ್ ಕರೋನಾ ವೈರಸ್ ಅಂತ ಬಂತು, ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ, ಬಟ್ ವೈರಸ್ ಇದೆ ಅಂತ ನಮ್ಮ ಮೈಂಡಲ್ಲೆಲ್ಲ ಇದೆಯಲ್ವಾ? ಸೊ ಅದೇ ರೀತಿಗೆ ನಾವು ಒಂದು ಎಕ್ಸಾಂಪಲ್ಲು ಸೂಕ್ಷ್ಮಾಣು ಜೀವಿಗಳಿಗೆ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಹಾಗಾದರೆ ಇವುಗಳ ಬಗ್ಗೆ ಡೆಪ್ತಾಗಿ ಒಂದೊಂದೇ ದಿನ ನೋಡ್ತಾ ಬರೋಣ. ತುಂಬ ಯಾವುದೇ ಕಾರಣಕ್ಕೂ ನಿಮಗೆ ಯಾವ ಎಕ್ಸಾಮ್ಗಳಲ್ಲೂ ಮಾರ್ಕ್ಸ್ಗಳು ಮಿಸ್ ಆಗಬಾರ್ದು, ಆ ರೀತಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಾವು ಈಗ ಬೇಸಿಕ್ ತಿಳ್ಕೊತಾ ಬರೋಣ. ಸೂಕ್ಷ್ಮಾಣು ಜೀವಿ ಅಂದೇನು? ಕಣ್ಣಿಗೆ ಕಾಣದ ಅನೇಕ ಜೀವಿಗಳಿದೆ, ಅಂಥವುಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ ಅಂತ ಹೇಳಿದ್ವಿ. ಈ ಸೂಕ್ಷ್ಮಾಣು ಜೀವಿಗಳನ್ನು ಮೊದಲ ಬಾರಿಗೆ ನಮಗೆ ನಿಮಗೆ ಆಲ್ರೆಡಿ ಹೇಳಿದೆ, ಲೂಯಿಸ್ ಫ್ಯಾಸ್ಚರ್ ಅಂತ ಇರ್ತಾರೆ. ಲೂಯಿಸ್ ಫ್ಯಾಸ್ಚರ್, ನಂತರ ಜರ್ಮನಿಯ ರಾಬರ್ಟ್ ಕೋಚ್. ನಿಮಗೆಲ್ಲ ಡಿಫ್ರೆನ್ಸ್ ಹೇಳಿದ್ದೀನಿ. ಓಕೆ, ರಾಬರ್ಟ್ ಹುಕ್ ಅಂದರೆ ಏನು, ರಾಬರ್ಟ್ ಬ್ರೌನ್ ಯಾರು, ರಾಬರ್ಟ್ ಕೋಚ್ ಯಾರು ಅಂತ ನಿಮಗೆ ಹಳೆ ಸ್ಲೈಡ್, ಯಾರೆಲ್ಲ ಫ್ರೆಷರ್ಸ್ ಈ ಮೊದಲ ಬಾರಿಗೆ ಈ ಒಂದು ವೀಡಿಯೋಸನ್ನು ನೋಡ್ತಿದ್ದಾರೆ, ದಯವಿಟ್ಟು ಜೀವಕೋಶದ ಭಾಗ 1, ಭಾಗ 2, ಭಾಗ 3 ವೀಡಿಯೋಗಳಿದೆ, ಅವನ್ನ ನೋಡಿಬಿಟ್ಟು ನೀವು ಈ ವಿಡಿಯೋವನ್ನು ನೋಡಬೇಕು. ಯಾಕಂದರೆ ಕೆಲವೊಂದಕ್ಕೆ ನಾನು ಇಂಟ್ರಲಿಂಕ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ರಾಬರ್ಟ್ ಬ್ರೌನ್ ಆಗಿರ್ಬೋದು, ರಾಬರ್ಟ್ ಕೋಚ್ ಆಗಿರ್ಬೋದು, ನಂತರ ರಾಬರ್ಟ್ ಹುಕ್ ಆಗಿರ್ಬೋದು, ಮತ್ತು ಲಿವಿನ್ ಹುಕ್ ಆಗಿರ್ಬೋದು, ಇವರೆಲ್ಲ ಏನಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹಳೆಯ ಒಂದು ಕ್ಲಾಸಸ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕು. ಇಮಿಡಿಯೇಟ್ ಅವು ನೆನಪು ಬಂದುಬಿಡ್ಬೇಕು. ಅಟ್ಲೀಸ್ಟ್ ಅದ್ರಲ್ಲಿ ಮೂರಾದರೂ ನೆನಪು ಬರಬೇಕು ಸ್ನೇಹಿತರೆ. ರಾಬರ್ಟ್ ಕೋಚ್ ಬಗ್ಗೆ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಬರ್ತೀನಿ. ಬಟ್ ಬ್ರೌನ್ ಆಗಿರ್ಬೋದು, ಲಿವಿನ್ ಹುಕ್ ಆಗಿರ್ಬೋದು, ಮತ್ತು ಇವೆಲ್ಲ ಬಗ್ಗೆ, ಕೋಚ್ ಬಗ್ಗೆ ಎಲ್ಲನೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಲೂಯಿಸ್ ಫ್ಯಾಸ್ಚರ್ ಬಗ್ಗೆಯೂ ಸಹ ನೀವು ಓದ್ಕೊಳ್ಬೇಕಾಗುತ್ತೆ ಈಗ. ಓಕೆ, ಲೂಯಿಸ್ ಫ್ಯಾಸ್ಚರ್ ಮತ್ತು ರಾಬರ್ಟ್ ಕೋಚ್ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ನಮಗೆ ಸೂಕ್ಷ್ಮ ಜೀವಶಾಸ್ತ್ರದ ಬಗ್ಗೆ ಏನಾದರೂ ಒಂದು ಅಧ್ಯಯನ ಮಾಡಬೇಕಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಾವು ತಮ್ಮ ಒಂದು ಪ್ರಾರಂಭವನ್ನು ಮಾಡ್ತಾರೆ, ಒಂದು ಸಂಶೋಧನೆ ಮಾಡೋದಕ್ಕೋಸ್ಕರ ಪ್ರಾರಂಭವನ್ನು ಮಾಡ್ತಾರೆ. ಸೊ ಆವಾಗ ನಮಗೆ ಈ ಸೂಕ್ಷ್ಮಾಣು ಜೀವಶಾಸ್ತ್ರದ ಒಂದು ಸುವರ್ಣಯುಗ ಪ್ರಾರಂಭವಾಗೋದು ಯಾರಿಂದ ಅಂತ ಕೇಳ್ತಾರೆ. ಸೂಕ್ಷ್ಮಾಣು ಸುವರ್ಣಯುಗದ ಒಂದು ಜೀವಕೋಶಗಳಂದರೆ ಸೂಕ್ಷ್ಮಾಣು ಜೀವಿಗಳ ಒಂದು ಶಾಸ್ತ್ರದ ಒಂದು ಸುವರ್ಣಯುಗ ಪ್ರಾರಂಭವಾಗಿದ್ದು ಲೂಯಿಸ್ ಫ್ಯಾಸ್ಚರ್ ಮತ್ತು ರಾಬರ್ಟ್ ಕೋಚ್ ಅವರಿಂದ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಫ್ಯಾಸ್ಚರ್ ಇರ್ತಲ್ಲ, ಈ ಫ್ಯಾಸ್ಚರು ಒಂದು ಊದುವಿಕೆ ಎಂಬ ಒಂದು ಕ್ರಿಯೆ ಬರುತ್ತೆ. ಊದುಗುವಿಕೆ ಎಂಬ ಕ್ರಿಯೆಯ ಮೂಲಕ ಸೂಕ್ಷ್ಮಾಣು ಜೀವಿಗಳ ಸಂಬಂಧವನ್ನು ಗುರುತಿಸ್ತಾ ಬರ್ತಾನೆ. ಯಾವ ಕ್ರಿಯೆಯ ಮೂಲಕ ಲೂಯಿಸ್ ಫ್ಯಾಸ್ಚರ್ ಸೂಕ್ಷ್ಮ ಜೀವಿಗಳ ಸಂಬಂಧವನ್ನು ಗುರುತಿಸಿದನಂತ ಪ್ರಶ್ನೆ ಕೇಳ್ತಾನೆ. ಊದುಗುವಿಕೆ, ನೆನಪಲ್ಲಿರಬೇಕು. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರು. ಓಕೆ, ನೆನಪಲ್ಲಿರಬೇಕು. ನಂತರ ನಮಗೆ ಕಂಪ್ಲೀಟಾಗಿ ನಮಗೆ ಇದ್ರ ಬಗ್ಗೆ ಒಂದು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಅಂತ ಯಾರನ್ನು ಕೇಳ್ತಾರೆ. ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟವರು ಯಾರು, ಅಥವಾ ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಲಿವನ್ ಹುಕ್ ಅವರನ್ನು ನಾವು ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇದನ್ನು ನಮಗೆ ಸೂಕ್ಷ್ಮಾಣು ಜೀವಿ ಅಂತ ಬಂದಾಗ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ನಾವೇನೆಂದು ಕರಿತೀವಿ ಅಂತ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಮೈಕ್ರೋಬಯಾಲಜಿ. ಓಕೆ, ಮೈಕ್ರೋಬಯಾಲಜಿ ಅಂದರೆ ಏನು? ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಮೈಕ್ರೋಬಯಾಲಜಿ ಅಂತ ಕರಿತೀವಿ. ನೆನಪಲ್ಲಿರಬೇಕು. ಈ ಮೈಕ್ರೋಬಯಾಲಜಿಯ ಪಿತಾಮಹ ಯಾರು ಅಂತ ಕೇಳಿದರೆ ಲಿವೆನ್ ಹುಕ್ ಅವರಾಗಿರ್ತಾರೆ. ಅದೇ ರೀತಿ ನಮಗೆ ಆಧುನಿಕ ಮಾಡ್ರೋನ್ ಓಕೆ, ಆಧುನಿಕ ಮೈಕ್ರೋಬಯಾಲಜಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಲೂಯಿ ಫ್ಯಾಸ್ಚರ್ ಅವರಾಗಿರ್ತಾರೆ ಸ್ನೇಹಿತರೆ. ಲೂಯಿ ಫ್ಯಾಸ್ಚರ್ ಅವರನ್ನು ನಾವು ಆಧುನಿಕ ಮೈಕ್ರೋಬಯಾಲಜಿ ಅಥವಾ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತಲೂ ಸಹ ಕರಿತೀವಿ. ನೆನಪಲ್ಲಿಟ್ಕೋಬೇಕಾಗುತ್ತೆ. ಓಕೆ, ಇವೆಲ್ಲ ವೈರಸ್ಸು, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲ ಮತ್ತು ಪ್ರೋಟೋಝೋವ ಇವೆಲ್ಲನೂ ಸಹ ಏನು ನಮಗೆ ಕಾಯಿಲೆಗೆ ಸಂಬಂಧಪಟ್ಟವು. ಇವೆಲ್ಲ ಕಾಯಿಲೆಗಳಾಗಿರ್ತವೆ. ಈ ಕಾಯಿಲೆಗಳಿಗೆ ಬೇಕಂದ್ರೆ ನಾವೇನು ರೋಗ ನಿರೋಧಕ ಅಂತ ಕರಿತೀವಿ. ಈ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಯಾರು ಅಂತ ನಿಮಗೆ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಅಂತ ನಾವು ಲೂಯಿ ಫ್ಯಾಸ್ಚರ್ ಅವನ್ನೇ ಕರಿತೀವಿ. ಲೂಯಿ ಫ್ಯಾಸ್ಚರ್, ಯಾಕಂದರೆ ಎಲ್ಲ ಚುಚ್ಚುಮದ್ದುಗಳನ್ನು ರೋಗಗಳಿಗೆ ಕಂಡುಹಿಡಿರ್ತಾರೆ. ಹಾಗಾಗಿ ಲೂಯಿ ಫ್ಯಾಸ್ಚರ್. ಇವ್ರ ಜೊತೆಗೆ ಇನ್ನೊಬ್ಬರು ಎಡ್ವರ್ಡ್ ಜೆನ್ನರ್ ಅಂತ ಬರ್ತಾರೆ. ಎಡ್ವರ್ಡ್ ಜೆನ್ನರ್ ಅಂತ ಬಂದಾಗ ಇವರಿಬ್ಬರೂ ಸಹ ರೋಗ ನಿರೋಧಕ ಕಾಯಿಲೆಯ ಪಿತಾಮಹರು ಅಥವಾ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹರು ಅಂತ ಕರೀತಾರೆ. ರೋಗ ನಿರೋಧಕ ಶಾಸ್ತ್ರವನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ, ಅಥವಾ ರೋಗಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರೀತಾರೆ ಅಂತಲೂ ಸಹ ಎಕ್ಸಾಮ್ಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ.
ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪ್ಯಾಥೋಲಜಿ ಅಂತ ಕರಿತೀವಿ. ಇಂಪಾರ್ಟೆಂಟ್ ಸಿಂಪಲ್ ಎಲ್ಲರೂ ಏನೋ ಮಗ ಪ್ಯಾಥೋ ಸಾಂಗ್ ಕೇಳ್ತಿದ್ಯಾ, ಏನೋ ಬೇಜಾರಲ್ಲಿದೆಯೇನೋ, ಇಫ್ ಇನ್ ಕೇಸ್ ನಮಗೆ ಚೆನ್ನಾಗಿಲ್ದಾಗ ಪ್ಯಾಥೋ ಸಾಂಗ್ ಕೇಳ್ತೀವಿ, ಹುಷಾರಿಲ್ದಾಗ ಪ್ಯಾಥೋ ಸಾಂಗ್ ಕೇಳ್ತೀವಿ, ಅಥವಾ ಏನಾದರೂ ಮೂಡ್ ಅಪ್ಸೆಟ್ ಆದಾಗ ಅಥವಾ ಏನಾದರೂ ಒಂಥರ ಏನೋ ಒಂದು ಬ್ರೇಕಪ್ ವಿಷಯಗಳು ಅಂತ ಬಂದಾಗ, ಜೀವನಕ್ಕೆ ಅಗಾಧವಾದಂಥ ವಿಷಯಗಳು ಬಂದಾಗ ಪ್ಯಾಥೋ ಮೂಡಲ್ಲಿ ಇದೆಯಲ್ಲ ಮಗ ಯಾಕೋ ಅಂತಾರಲ್ಲ, ಆ ರೀತಿ ನೀವು ಪ್ಯಾಥೋ ಅಂದರೆ ರೋಗ ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು. ಪ್ಯಾಥೋಲಜಿ ಅಂದರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪ್ಯಾಥೋಲಜಿ ಅಂತ ಕರಿತೀವಿ. ಈ ರೀತಿ ಕೆಲವೊಂದು ಎಲ್ಲೇ ನಿಮಗೆ ಕಷ್ಟ ಆಗಲಿ, ಎಕ್ಸಾಮ್ಗಳಲ್ಲಿ ಏನು ಗೊತ್ತಾಗಲ್ಲ, ನೀನು ಈ ರೀತಿಯೇ ಥಿಂಕ್ ಮಾಡಿದ್ದೆ ಅಂತ, ಜಸ್ಟ್ ನಮಗೆ ಅಲ್ಲಿ ಅಂಕಗಳು ಬರಬೇಕು, ಮೆರಿಟ್ ಬರಬೇಕು, ಲೀಸ್ಟಲ್ಲಿ ನೇಮ್ ಬರಬೇಕು ಅಷ್ಟೇ. ಅದಕ್ಕೆ ಯಾವ ರೀತಿ ಆದರೂ ಬೇಕಾದ್ರೂ ನೀವು ಸಿದ್ಧತೆಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಸ್ಟುಡಿಯಸ್ಸಾಗಿ ಓದಿದರೆ ಪಾಸ್ ಆಗಬೇಕಂತ ಏನಿಲ್ಲ. ಆಟ ಆಡ್ಕೊಂಡು ಕುಂಡಾಡ್ಕೊಂಡು ಎಲ್ಲ ಥರ ಎಂಜಾಯ್ ಮಾಡಿಕೊಂಡು, ಅಂದರೆ ಬುಕ್ಕಲ್ಲಿ ಹೇಳ್ತಿರೋದು ಎಂಜಾಯ್ಮೆಂಟ್ ಅಂದರೆ ಆಮೇಲೆ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಓದ್ಬಿಟ್ಟಿರ, ಆ ರೀತಿ ಅಲ್ಲ. ಜಸ್ಟ್ ನೀವು ಯಾವ ರೀತಿ ಅಂದರೆ ಬುಕ್ಕನ್ನು ನಾನು ಓದಬೇಕಾದ್ರೆ ಅದನ್ನು ಆ ಟಾಪಿಕನ್ನು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಿಮ್ಮದೇ ಆದಂಥ ವೇಯಲ್ಲಿ ಸೃಷ್ಟಿ ಮಾಡ್ಕೋಬೇಕು. ಎಲ್ಲಿ ನಿಮಗೆ ಟಾಪಿಕ್ ಕಷ್ಟ ಆಗುತ್ತೆ ನಿಮ್ಮದೇ ಓನ್ ವೇ ಸೃಷ್ಟಿ ಮಾಡ್ಕೊಳ್ಳಿ. ಅದರಲ್ಲೊಂದು ಸ್ಟೋರಿ ರೂಪದಲ್ಲಿ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ, ಆವಾಗ ನೆನ್ಪುಳಿಯುತ್ತೆ. ಅದನ್ನು ಸಹ ಇಂಪಾರ್ಟೆಂಟ್. ಸಿಂಪಲ್ ಲೂಯಿ ಪ್ಯಾಸ್ಚರು, ಎಡ್ವರ್ಡ್ ಜನ್ನರು ತುಂಬ ಪ್ಯಾಥೋ ಸಾಂಗ್ ಕೇಳ್ತಿದ್ರಂತಪ್ಪ ಅಂದಾಗ ಅವರಿಗೆ ರೋಗ ನಿರೋಧಕ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದು ಲೂಯಿ ಪ್ಯಾಸ್ಚರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಈ ರೀತಿಯೂ ಸಹ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಹೇಳ್ತಾರೆ. ಇವರಿಬ್ಬರಿಗೂ ಡೆಡ್ ಆಪೋಸಿಟ್ ಆಗಿ ಲಿವಿನ್ ಹುಕ್ಕಿದ್ದ ಸೂಕ್ಷ್ಮಾಣು ಜೀವಶಾಸ್ತ್ರದ ಬಗ್ಗೆ ಅವರಿಗೂ ಕಾಂಪಿಟೇಷನ್ ಮೇಲೆ ಆತ ಕಂಡಿಡ್ದ ಅಂತ ಸ್ಟೋರಿ ಬೇಸ್ದಲ್ಲಿ ನೆನ್ಪಿಟ್ಕೊಂಡಾಗ ನಿಮಗೆ ಯಾವುದೇ ಕಾರಣಕ್ಕೂ ಮರ್ತೋಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಆ ರೀತಿಯೂ ಸಹ ನೀವು ನೆನಪಲ್ಲಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಸೂಕ್ಷ್ಮಾಣು ಅಂತ ಬಂತು. ಸೂಕ್ಷ್ಮಾಣು ಜೀವಿಗಳಲ್ಲಿ ಯಾವ ಒಂದು ಮೂಲ ಮಾನದಿಂದ ಇವನ್ನ ಅಳಿತವೆ ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಓಕೆ, ಇದು ಯಾವ ಮೂಲಮಾನದಿಂದ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಮೈಕ್ರಾನ್. ಓಕೆ, ಮೈಕ್ರಾನ್ ಎಂಬ ಮೂಲಮಾನದಿಂದ ಅಳೆಯಲಾಗುತ್ತದೆ. ಎಕ್ಸಾಮಲ್ಲಿ ಕೇಳ್ತಾನೆ 1 ಮೈಕ್ರಾನ್ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮ ಅಂತ ಕೇಳ್ತಾನೆ. 1/1000. ಓಕೆ, 1/1000 mm ಮಿಲಿಮೀಟರ್ಗೆ ಸಮ ಆಗಿರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟು. 1 ಮೈಕ್ರಾನ್ ಈಸ್ ಈಕ್ವಲ್ ಟು 1/1000ಗೆ ಮಿಲಿಮೀಟರ್ಗೆ ಸಮ ಆಗಿರುತ್ತೆ. ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ತಾನೆ. ಇಂಡೈರೆಕ್ಟ್ ನಿಮಗೆ ಹೆಂಗೆ ಕೇಳ್ತಾನೆ ಅಂದರೆ ಈ ಆಪ್ಷನನ್ನು ಕೊಟ್ಟಿರ್ತಾನೆ, 1 ಮೈಕ್ರಾನ್ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮ ಅಂತ. ಇಫ್ ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಮಾಡಬೇಕಂತಾನೆ 1 ಮೈಕ್ರಾನ್ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮ ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ ಕೊಡ್ತಾನೆ. 10 to the power of -3, 10 to the power of -6, 10 to the power of -9, 10 to the power of -12 ಅಂತ ಕೊಡ್ತಾನೆ. ಇಲ್ಲಿ ಸರಿ ಉತ್ತರ 10 to the power of -6. ಇದಕ್ಕೆ ಇದು ಸಮ ಆಗಿರ್ತದೆ ಸ್ನೇಹಿತರೆ, 10 to the power of -6. ಅವನು ಯಾವ ರೀತಿ ಆದರೂ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿ ನಾವು ಉತ್ತರಿಸೋದಕ್ಕೆ ರೆಡಿ ಆಗಿರೋಣ ಸ್ನೇಹಿತರೆ. ಓಕೆ, ಹಾಗಾದರೆ ನಾವು ಇಲ್ಲಿ ನೋಡ್ತಾ ಬರೋಣ. ಇಲ್ಲಿ ಬಂದಾಗ ಆಪ್ಷನ್ಗಳನ್ನ ನೋಡ್ತಾ ಬರೋಣ. ಈಗ ಪ್ರಶ್ನೆಗೆ ನೋಡಿ, ಸೂಕ್ಷ್ಮಾಣು ಜೀವಿಗಳನ್ನು ಯಾವ ಮೂಲಮಾನದಿಂದ ಅಳೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ನಿಮಗೆ ಆಲ್ರೆಡಿ ಉತ್ತರ ಸಿಕ್ಕಿರುತ್ತೆ. ಯಾವುದು ಸರಿ ಉತ್ತರ ಬಂದು ಮೈಕ್ರಾನ್ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿಮಗೆ ಇಲ್ಲಿ ವೆಬರ್ ಅಂತ ಕೊಟ್ಟಿದ್ದಾನೆ. ವೆಬರ್ ಅಂತ ಬಂದಾಗ ನಿಮಗೆ ಒಂದು ಜನರಲ್ ಸೈನ್ಸ್ ಅಂತ ಹೇಳಿದ್ದೀನಿ. ಸೈನ್ಸಲ್ಲಿ 4 ವಿಧಗಳು, 5 ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ. ಆ ಮೊದಲನೇ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಜನರಲ್ ಸೈನ್ಸಲ್ಲಿ ಇವೆಲ್ಲ ಬರ್ತವೆ. ಒಂದು ಮೂಲಮಾನಗಳಾಗಿರ್ಬೋದು, SI ಯೂನಿಟ್ಗಳಾಗಿರ್ಬೋದು, ಅವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಆ ಮೂಲಮಾನಗಳು SI ಯೂನಿಟ್ ಅಂತ ಬಂದಾಗ ಇವು ಜಸ್ಟ್ 3 ಅಷ್ಟೇ ಹೇಳ್ತೀನಿ. ಮುಂದೆ ಹೇಳ್ತೀನಿ ಒಂದು ಫ್ಯೂಚರಲ್ಲಿ ಯಾವೆಲ್ಲ ನೀವು ಮೂಲಮಾನಗಳನ್ನು SI ಯೂನಿಟ್ಗಳನ್ನು ಓದ್ಕೊಂಡಿರ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ವೆಬರ್ ಅನ್ನೋದು ಯಾವುದರ ಮೂಲಮಾನ ಅಂತ ಪ್ರಶ್ನೆ ಕೇಳ್ತಾನೆ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಎಂಬುದು ವೆಬರ್ನ ಒಂದು ಮೂಲಮಾನವಾಗಿರುತ್ತೆ. ನಂತರ ನಮಗೆ ಬರೋದು ಎರಡನೇದು ಯಾವುದು, ಟೆಸ್ಲಾ ಇದೆ. ಟೆಸ್ಲಾ ಯಾವುದರ ಮೂಲಮಾನ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಡೆನ್ಸಿಟಿ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಸಹ ಎಕ್ಸಾಂಪಲ್ ಕನ್ಫ್ಯೂಷನ್ ಮಾಡ್ತಾರೆ ನೋಡಿ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ನ ಮೂಲಮಾನ ಅಥವಾ SI ಯೂನಿಟ್ ವೆಬರ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಡೆನ್ಸಿಟಿಯ SI ಯೂನಿಟ್ ಯಾವುದು ಅಂತ ಕೇಳಿದರೆ ಟೆಸ್ಲಾ ಆಗಿರುತ್ತೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕು. ಇನ್ನು ಡಾಪ್ಸನ್, ಇದಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಡಾಪ್ಸನ್ ಬಗ್ಗೆ ತುಂಬ ಬಾರಿ KPSCಯಲ್ಲಿ ಪ್ರಶ್ನೆ ಆಗಿದೆ, PSCಯಲ್ಲೂ ಸಹ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಏನು ಡಾಪ್ಸನ್ ಅಂತ ಬಂದಾಗ ನಮಗೆ ಇದು ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಏನು ಓಝೋನ್ ಪದರ. ಎಲ್ರಿಗೂ ಗೊತ್ತು ಓಝೋನ್ ಪದರ ಇದೊಂದು ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನಿಂದ ಯಾವ ಒಂದು ಕಿರಣಗಳನ್ನು ಓಜೋನ್ ಪದರ ತಡೆಯುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. UV ರೇಸ್, ಅಲ್ಟ್ರಾ ವೈಲೆಟ್ ರೇಸನ್ನು ತಡೆಯುತ್ತೆ ಸ್ನೇಹಿತರೆ. ಈ ಓಜೋನ್ ಪದರದ ಪ್ರಮಾಣವನ್ನು ಅಳೆಯಲು ಯಾವುದನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಡಾಪ್ಸನ್ ಮಾನವನ್ನು ಬಳಸುತ್ತಾರೆ. ಇಲ್ಲೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಇದೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ತುಂಬ ಥರನೇ ಬರ್ತಾವೆ, ಅವನ್ನ ನಿಮ್ಗೆ ಆ ಟಾಪಿಕ್ ಬಂದಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 4 ಆಪ್ಷನ್ಗೆ ನಿಮಗೆ ಉತ್ತರವನ್ನು ನೀಡಿದ್ದೇನೆ ಸ್ನೇಹಿತರೆ. ಇಲ್ಲಿ ಸರಿ ಉತ್ತರ ಬಂದು ಮೈಕ್ರಾನ್ ಆಗಿರುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಬರೋಣ.
ಓಕೆ, ಪ್ರಶ್ನೆ ಹೇಗಿದೆ, ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದಾಗಿರುತ್ತೆ. ಕಾನ್ಸೆಪ್ಟನ್ನು ಸಹ ನೀವು ತಿಳ್ಕೊಬೇಕು. ಎಲ್ಲರಿಗೂ ಗೊತ್ತಿರುತ್ತೆ ವೈರಸ್ ಅಂದರೆ ಯಾವುದು, ವೈರಸ್ಸಿಂದ ಯಾವ ರೋಗ ಬರುತ್ತೆ ಎಲ್ಲನೂ ಸಹ ಕೇಳ್ತಾರೆ. ಬಟ್ ಈ ರೀತಿ ಪ್ರಶ್ನೆ ಕೇಳಿದಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ನೋಡ್ತಾ ಬರೋಣ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ, ಹೇಳಿದ್ದೀನಿ ತಪ್ಪಾಗಿದೆಯೋ ಸರಿಯಾಗಿದೆ ಯಾವುದೇ ಕೊಟ್ಟರು ಈ ರೀತಿ ರೌಂಡ್ ಅಪ್ ಮಾಡ್ಕೋಬೇಕು. ಅದಕ್ಕೆ ಫೋಕಸ್ಡ್ ಆಗಿ ನಾವು ಆ ಪ್ರಶ್ನೆಯನ್ನು ಗಮನಿಸಬೇಕಾಗುತ್ತೆ. ವೈರಸ್ ದೇಹದ ಜೀವಕೋಶಗಳಲ್ಲಿ RNA ಎಂಬ ಅನುವಂಶೀಯ ವಸ್ತುವನ್ನು ಮಾತ್ರ ಹೊಂದಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದೇನೆ. ವೈರಸ್ ದೇಹದ ಜೀವಕೋಶದಲ್ಲಿ RNA ಎಂಬ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಎರಡರಲ್ಲೂ ಸಹ ಮಾತ್ರ ಅನ್ನೋದನ್ನ ಕನ್ಫ್ಯೂಷನ್ ಮಾಡ್ಕೊಬಿಡಿ ಸ್ನೇಹಿತರೆ. ಇಲ್ಲಿ ಮಾತ್ರ ಅನ್ನೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ವೈರಸ್ ದೇಹದ ಜೀವಕೋಶಗಳಲ್ಲಿ RNA ಎಂಬ ಅನುವಂಶೀಯ ವಸ್ತುವನ್ನು ಹೊಂದಿದೆ ಅಂತ ಕೇಳಿದ್ದೇನೆ. ವೈರಸ್ ದೇಹದ ಜೀವಕೋಶಗಳಲ್ಲಿ DNA ಎಂಬ ಅನುವಂಶೀಯ ವಸ್ತುವನ್ನು ಹೊಂದಿದೆಯಾ ಅಂತ ಕೇಳಿದ್ದೇನೆ. ಅಥವಾ ಸಸ್ಯ ವೈರಸ್ಗಳು RNA ಮಾತ್ರ ಹೊಂದಿರುತ್ತೆ ಅಥವಾ ಪ್ರಾಣಿ ವೈರಸ್ಗಳು DNA ಮಾತ್ರ ಹೊಂದಿರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎಲ್ಲಿ ಮಾತ್ರ ಅಥವಾ ಕೇವಲ ಅಂತ ಬರುತ್ತೋ ಅಲ್ಲಿ ಆಲ್ಮೋಸ್ಟ್ ಉತ್ತರ ಅದರಲ್ಲೇ ಇರುತ್ತೆ. ನೀವು ಗೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಈಗ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ ಯಾವುದು ಉತ್ತರ ಆಗಿದೆ. ಇಲ್ಲೇನು ಕಂಪ್ಲೀಟ್ ನಮಗೆ ವೈರಸ್ ಬಗ್ಗೆ ನೀಡಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇದು ವೈರಸ್ ಅಂತ ಬಂದಾಗ ನಮಗೆ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರಿತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಸಿಂಪಲ್ ನಿಮಗೆ ಕ್ವಶನಲ್ಲೇ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಒಂದು ವೈರಾಲಜಿ, ವೈರಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ವೈರಾಲಜಿ ಅಂತ ಕರಿತೀವಿ. ವೈರಾಲಜಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಸ್ಟಾನ್ಲೆ ಅವ್ರನ್ನ ವೈರಾಲಜಿಯ ಪಿತಾಮಹ ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ಇನ್ನು ವೈರಸ್ ಎಂಬುದು ಲ್ಯಾಟಿನ್ ಭಾಷೆಯ ಒಂದು ಟಾಕ್ಸಿನ್ ಎಂಬ ಪದದಿಂದ ಬಂದಿರ್ತಿದೆ. ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ನಂತರ ನಮಗೆ ಈ ಒಂದು ವೈರಸ್ಸನ್ನು ನಮಗೆ 1897ರಲ್ಲಿ ಮೊದಲ ಬಾರಿಗೆ ಐವಾನೋವಸ್ಕಿ ಅಂತ ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಇರ್ತಾನೆ, ಆತ ಇದನ್ನು ಪತ್ತೆ ಹಚ್ಚಿರ್ತಾನೆ ಸ್ನೇಹಿತರೆ. ಅದೇನು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ನಂತರ ನಮಗೆ ಈ ವೈರಸ್ಗಳ ಗಾತ್ರ ಎಷ್ಟಿರುತ್ತೆ ಅಂತ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ವೈರಸ್ಗಳ ಗಾತ್ರ ಕೆಲವೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ. ಬಟ್ ನಮಗೆ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ 20ರಿಂದ 300 mm ಇದರ ಗಾತ್ರವನ್ನು ಒಳಗೊಂಡು, ವೈರಸ್ನ ಗಾತ್ರ 20ರಿಂದ 300 mm ಗಾತ್ರವನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಏನು ನಿಮಗೆ ಸೂಕ್ಷ್ಮಾಣು ಜೀವಿಗಳಂತ ಬಂದಾಗ ವೈರಸ್, ಬ್ಯಾಕ್ಟೀರಿಯಾ ಅವೆಲ್ಲನೂ ಹೇಳಿದ್ನಲ್ಲ, ಶಿಲೀಂಧ್ರ, ಅಷ್ಟು ಜೀವಿಗಳಲ್ಲಿ ಅತಿ ಚಿಕ್ಕ ಸೂಕ್ಷ್ಮಾಣು ಜೀವಿಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ. ಅತಿ ಚಿಕ್ಕ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ವೈರಸ್ ಆಗಿರುತ್ತೆ. ನೆನಪಿಟ್ಕೋಬೇಕಿದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇತರ ಏನು ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ ಅವಕ್ಕೆಲ್ಲ ಕಂಪೇರ್ ಮಾಡಿದರೆ ಅತಿ ಚಿಕ್ಕ ವೈರಸ್ ಯಾವುದು, ಅತಿ ಚಿಕ್ಕ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಕೇಳಿದರೆ ವೈರಸ್ ಆಗಿರ್ತದೆ ಸ್ನೇಹಿತರೆ. ಈ ವೈರಸ್ಸಲ್ಲೇ ಮತ್ತೆ ಅತಿ ಚಿಕ್ಕದು ಅತಿ ದೊಡ್ಡದು ನಿಮಗೆ ಎಕ್ಸಾಮ್ಗಳಲ್ಲಿ PCPSC ಒನ್ ವರ್ಡಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಮಗೆ ಅತಿ ದೊಡ್ಡ ವೈರಸ್ ಯಾವುದು ಅಂತ ಕೇಳಿದರೆ TMV ವೈರಸ್. ಅತಿ ದೊಡ್ಡ ವೈರಸ್ ಯಾವುದು ಅಂತ ಕೇಳಿದರೆ TMV ವೈರಸ್ ಆಗಿರುತ್ತೆ. ಟೊಬ್ಯಾಕೋ ಮೊಸಾಯಿಕೋ ವೈರಸ್. TMV ಅನ್ನೋದು ಟೊಬ್ಯಾಕೋ ಮೊಸಾಯಿಕೋ ವೈರಸ್. ಇದು ಅತಿ ದೊಡ್ಡ ಬಿಗ್ ವೈರಸ್ ಯಾವುದು ಅಂತ ಕೇಳಿದರೆ TMV ವೈರಸ್ ಆಗಿರುತ್ತೆ. ಇನ್ನು ಅತಿ ಚಿಕ್ಕ ವೈರಸ್ ಯಾವುದು ಅಂತ ಕೇಳ್ತಾನೆ. ಅತಿ ಚಿಕ್ಕ ವೈರಸ್ ಯಾವುದು ಅಂತ ಕೇಳಿದರೆ ಕಾಲುಬಾಯಿ ರೋಗದ ವೈರಸ್. ಕಾಲುಬಾಯಿ ರೋಗದ ವೈರಸ್ ಬಂದು ಅತಿ ಚಿಕ್ಕ ವೈರಸ್ಗೆ ಒಂದು ಉದಾಹರಣೆ ಆಗಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈ TMV ಇದೆಯಲ್ಲ, ಇದೊಂದು ಸಸ್ಯಕ್ಕೆ ಹರಡುವ ಅಥವಾ ಸಸ್ಯದ ಒಂದು ವೈರಸ್ ಆಗಿರುತ್ತೆ. ಇನ್ನು ಇದು ಬಂದು ಎಲ್ರಿಗೂ ಗೊತ್ತು, ಕಾಲುಬಾಯಿ ರೋಗ ಅಂದರೆ ಪ್ರಾಣಿಗಳಿಗೆ ಸಂಭವಿಸುವಂತಹ ಒಂದು ವೈರಸ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ನಮಗೆ ಇದರ ಮೇಲೆ ಇನ್ನು ಯಾವ ರೀತಿ ಪ್ರಶ್ನೆಗಳನ್ನು, ವೈರಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅನ್ನೋದನ್ನ ನೋಡ್ತಾ ಬರೋಣ. ಓಕೆ, ವೈರಸ್ ಅಂತ ಬಂದಾಗ ಇವುಗಳನ್ನು ನಾವು ಸೂಕ್ಷ್ಮ ದರ್ಶಕದ ಮೂಲಕನೇ ನೋಡೋಕ್ಕಾಗುತ್ತೆ. ಯಾಕಂದರೆ ಯಾವೆಲ್ಲ ಚಿಕ್ಕದಿದೆ ಅವೆಲ್ಲ ಸೂಕ್ಷ್ಮ ದರ್ಶಕದ ಮೂಲಕನೇ ನಾವು ನೋಡೋದು. ಈ ಸೂಕ್ಷ್ಮ ದರ್ಶಕ ಅಂತ ಬಂದಾಗ ಎಲ್ರಿಗೂ ಗೊತ್ತು, ಸೂಕ್ಷ್ಮ ದರ್ಶಕದ ಪಿತಾಮಹ ಅಥವಾ ಸೂಕ್ಷ್ಮ ದರ್ಶಕವನ್ನು ಪತ್ತೆ ಹಚ್ಚಿದವರು ಯಾರು? ಲಿವನ್ ಹುಕ್ ಅವರಾಗಿರ್ತಾರೆ. ಇದು ಪದೇ ಪ್ರಶ್ನೆ ಆಗಿದೆ, ನಾನು ಸಹ ಪದೇ ರಿಪೀಟ್ ಮಾಡ್ತಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ನಮಗೆ ವೈರಸ್ಗಳ ಆಕಾರ ಮತ್ತು ಗಾತ್ರವನ್ನು ಎರಡರುಗಳ ಮೂಲಕ ಅಳೆಯಲಾಗುತ್ತದೆ. ವೈರಸ್ಗಳ ಆಕಾರ ಮತ್ತು ಗಾತ್ರವನ್ನು ಯಾವುಗಳ ಮೂಲಕ ಅಳೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು NMR ಅಂತ ಕರಿತೀವಿ. ಏನು? ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್. ತುಂಬಾ ಇಂಪಾರ್ಟೆಂಟು, ಗೂಗಲ್ ಸರ್ಚ್ ಮಾಡಿ ಬರೆದಿಟ್ಕೋಬೇಕು ನೀವು. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಮತ್ತು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಅಂತ ಬರುತ್ತೆ. ಇವೆರಡರುಗಳ ಮೂಲಕ ನಮಗೆ ವೈರಸ್ಗಳ ಆಕಾರ ಮತ್ತು ಗಾತ್ರವನ್ನು ಅಳೆಯಲಾಗ್ತದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವೈರಸ್ ಜೀವಕೋಶಗಳಲ್ಲಿ ಯಾವುದಿರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ವೈರಸ್ ದೇಹದ ಜೀವಕೋಶಗಳಲ್ಲಿ RNA ಇರುತ್ತೆ. ನಂತರ ಅದಕ್ಕೆ ತಕ್ಕಂತೆ DNA ಸಹ ಇರುತ್ತೆ ಸ್ನೇಹಿತರೆ. ರೈಬೋನ್ಯೂಕ್ಲಿಕ್ ಆಸಿಡ್, ಡಿಆಕ್ಸಿ ನ್ಯೂಕ್ಲಿಕ್ ಆಸಿಡ್ ಅಂತಲೂ ಸಹ ಹೇಳಿದ್ದೀನಿ. ಎಕ್ಸಾಮಲ್ಲಿ ಇವೆರಡು ಫುಲ್ ಫಾರ್ಮು ತುಂಬಾ ಇಂಪಾರ್ಟೆಂಟು. ಮತ್ತು DNA ಕಂಡುಹಿಡಿದವರು ಯಾರು? 1953 ಅಂತೆಲ್ಲ ನಿಮಗೆ ಇಂಟ್ ಕೊಟ್ಟಿದ್ದೆ. ಅದು ಯಾರು ಅನ್ನೋದನ್ನು ಈ
ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ನಮಗೆ RNA DNA ಎರಡೂ ಸಹ ಇರುತ್ತೆ ವೈರಸ್ ಜೀವಕೋಶದಲ್ಲಿ. ನಂತರ ವೈರಸ್ಗಳು ಜೀವಿ ಮತ್ತು ನಿರ್ಜೀವಿ ಲಕ್ಷಣಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ. ಹಾಗಾಗಿ ಇವುಗಳನ್ನು ಜೀವಿ ಸಾಮ್ರಾಜ್ಯಕ್ಕೆ ಸೇರಿಸಿರುವುದಿಲ್ಲ, ಯಾಕಂದರೆ ಇವು ಜೀವಿಗಳು ಆಗಿರುತ್ತೆ. ಕೆಲವೊಂದು ವೈರಸ್ಗಳಲ್ಲಿ ನಿರ್ಜೀವಿಗಳು ಸಹ ಇರ್ತವೆ. ಅದು ಯಾವ ರೀತಿ ಜೀವಿಗಳಂದರೆ, ಈ ಒಂದು ವೈರಸ್ ನಮ್ಮ ಮನುಷ್ಯನಲ್ಲಿ ಕರೋನಾ ವೈರಸ್ ಬಂತು, ಅದು ಮನುಷ್ಯನೊಳಗಿದೆ. ಯಾಕಂದರೆ ಒಂದು ವೈರಸ್ಸಿಗೆ ಮನುಷ್ಯನ ಜೀವಕೋಶನೇ ಸಪೋರ್ಟ್ ಮಾಡಬೇಕು, ಅಥವಾ ಪ್ರಾಣಿಗಳ ಜೀವಕೋಶಗಳಲ್ಲೇ ಸಪೋರ್ಟ್ ಮಾಡಬೇಕು, ಅಥವಾ ಸಸ್ಯಗಳ ಜೀವಕೋಶಗಳಲ್ಲೇ ಅವುಗಳು ಮೇಲೇ ಡಿಪೆಂಡ್ ಆಗಿರುತ್ತೆ ಜೀವಕೋಶಗಳ ಬಗ್ಗೆ. ಹಾಗಾಗಿ ಈ ಒಂದು ಕರೋನಾ ವೈರಸ್ ನಮ್ಮ ಮನುಷ್ಯನಲ್ಲಿ ತುಂಬಿಕೊಂಡಾಗ ಅಷ್ಟೇ ಬದುಕುತ್ತದೆ. ಅದೇ ಹೊರಗಡೆ ಬಂದರೆ ಅದು ಸತ್ತೋಗುತ್ತೆ. ಬಟ್ ಸತ್ತೋದನ್ನು ಸಹ ಅದೊಂದು ವೈರಸ್ಸೇ ಅಲ್ವಾ, ಅದನ್ನು ನಿರ್ಜೀವ ಅಂತ ಕರಿತೀವಿ. ನಮ್ಮ ದೇಹದೊಳಗಿದ್ರೆ ಅದನ್ನು ಜೀವಿ ವೈರಸ್ ಅಂತ ಕರಿತೀವಿ. ಹೊರಗಡೆ ಬಂದು ಸತ್ತೋದ್ರೆ ನಿರ್ಜೀವ ವೈರಸ್ ಅಂತ ಕರಿತೀವಿ. ಹಾಗಾಗಿ ಇವುಗಳನ್ನು ನಾವು ಪ್ರಾಣಿ ಸಾಮ್ರಾಜ್ಯ ಅಥವಾ ಜೀವಿ ಸಾಮ್ರಾಜ್ಯದಲ್ಲಿ ಇವುಗಳನ್ನು ನಾವು ಸೇರಿಸಿರೋದಿಲ್ಲ ಸ್ನೇಹಿತರೆ. ಇದೇನು ಪಾಯಿಂಟ್ ಇಂಪಾರ್ಟೆಂಟ್ ಏನಲ್ಲ, ಜಸ್ಟ್ ತಿಳ್ಕೊಂಡಿರಿ. ಹಾಗಾಗಿ ಇವುಗಳನ್ನು ವೈರಸ್ಗಳನ್ನು ಜೀವಿ, ಓಕೆ, ವೈರಸ್ಗಳನ್ನು ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಯಾವುದನ್ನು ಕರಿತೀವಿ, ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಅವು ವೈರಸ್ಗಳನ್ನು ನಾವು ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ನಮಗೆ ಈ ಒಂದು ವೈರಸ್ ಅಂದರೆ ನಮಗೆ ಒಂದು ಬ್ಯಾಕ್ಟೀರಿಯಾ ಪೇಜ್ ಅಂತ ಬರುತ್ತೆ. ಏನಂದರೆ ಬ್ಯಾಕ್ಟೀರಿಯಾ ಪೇಜ್, ಇದು ಪ್ರಶ್ನೆ ಆಗುತ್ತೆ ನಿಮಗೆ, ಇಂಪಾರ್ಟೆಂಟ್. ಇದುವರೆಗೂ ಪ್ರಶ್ನೆ ಕೇಳಿಲ್ಲ, ಕೇಳೋಂಥ ಚಾನ್ಸಸ್ ಇರುತ್ತೆ. ಬ್ಯಾಕ್ಟೀರಿಯಾ ಪೇಜ್ ಅಂದರೆ ಏನು ಅಂತ ಕೇಳ್ತಾನೆ. ಬ್ಯಾಕ್ಟೀರಿಯಾವನ್ನು ತಿನ್ನುವ ವೈರಸ್, ಇದು ತುಂಬಾ ಇಂಪಾರ್ಟೆಂಟ್. ಬ್ಯಾಕ್ಟೀರಿಯಾಗಳನ್ನೇ ತಿನ್ನುತ್ತಂತಿದೆ. ಓಕೆ, ಬ್ಯಾಕ್ಟೀರಿಯಾಗಳನ್ನು ತಿನ್ನುವ ವೈರಸ್ಗೆ ನಾವು ಏನೆಂದು ಕರಿತೀವಿ ಅಂತ ಕೇಳಿದರೆ ಬ್ಯಾಕ್ಟೀರಿಯೋ ಪೇಜ್ ಅಂತ ಕರಿತೀವಿ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಹಾಗಾದರೆ ವೈರಸ್ ಅಂತ ಬಂದಾಗ ನಮಗೆ ವೈರಸ್ಗಳಲ್ಲಿ ಸಜೀವ ಲಕ್ಷಣಗಳೇನಿರ್ತವೆ, ನಿರ್ಜೀವ ಲಕ್ಷಣಗಳೇನಿರ್ತವೆ, ಮತ್ತು ಸಸ್ಯ ವೈರಸ್ಗೂ ಪ್ರಾಣಿ ವೈರಸ್ಗೂ ನೀವು ಡಿಫ್ರೆನ್ಸ್ಗಳನ್ನು ನೋಡ್ತಾ ಬರಬೇಕಾಗುತ್ತೆ. ಏನು ಈ ಸಸ್ಯ ವೈರಸ್ ಮತ್ತು ಪ್ರಾಣಿ ವೈರಸ್ ಪ್ರಶ್ನೆಯಲ್ಲಿ ಕೇಳಿದ್ದೀನಲ್ಲ, ಅದೇ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಬರ್ತೀನಿ. ಸಸ್ಯ ವೈರಸ್ ಅಂತ ಬಂದಾಗ ಸಸ್ಯ ವೈರಸ್ಗಳು ಕೇವಲ RNAಯನ್ನು ಮಾತ್ರ ಹೊಂದಿರುತ್ತೆ, ಮತ್ತು ಪ್ರಾಣಿ ವೈರಸ್ಗಳು RNA ಮತ್ತು DNA, ಅತಿ ಹೆಚ್ಚಾಗಿ ಸಾಮಾನ್ಯವಾಗಿ DNA ಇರುತ್ತೆ. ಬಟ್ ಕೆಲವೊಂದರಲ್ಲಿ RNA ಸಹ ಇರುತ್ತೆ. ಸಾಮಾನ್ಯವಾಗಿ ಯಾವುದಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ RNA. ಯಾವುದಿರುತ್ತೆ ಪ್ರಾಣಿ ವೈರಸ್ಗಳಲ್ಲಿ ಅಂತ ಕೇಳಿದರೆ RNA ಮತ್ತು DNA ಎರಡೂ ಸಹ ಇರುತ್ತೆ. ಸಾಮಾನ್ಯವಾಗಿ ಅಂತ ಪ್ರಶ್ನೆ ಇದ್ದರೆ ಮಾತ್ರ DNA ಆಗಿರುತ್ತೆ. ಇಫ್ ಇನ್ ಕೇಸ್ AB ಅಂತಿತ್ತಂದರೆ ABನೂ ಸಹ ಸರಿ ಉತ್ತರ ಆಗಿರುತ್ತೆ. ಅಂದರೆ ನಿಮಗೆ A ಆಪ್ಷನಲ್ಲಿ RNA ಕೊಟ್ಟು, B ಆಪ್ಷನಲ್ಲಿ DNA ಕೊಟ್ಟು, ಮೂರನೇ ಆಪ್ಷನ್ A ಮತ್ತು B ಅಂತ ಕೊಟ್ಟರೆ ಇದನ್ನು ಸಹ ಸರಿಯಾಗಿರುತ್ತೆ. ಸಾಮಾನ್ಯವಾಗಿ ಅಂತ ಮೆನ್ಷನ್ ಆಗಿದ್ರೆ ಮಾತ್ರ DNA ಆಗಿರ್ತಾರೆ ಸ್ನೇಹಿತರೆ. ಇಲ್ಲೂ ಸಹ ಎಕ್ಸಾಮ್ಗಳಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ ಪ್ರಶ್ನೆಯಲ್ಲಿ, ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಇನ್ನು ಸಸ್ಯ ವೈರಸ್ಗಳು ರೋಗವನ್ನು ಉಂಟು ಮಾಡುತ್ತಾ ಬರ್ತವೆ, ಪ್ರಾಣಿ ವೈರಸ್ಗಳು ಸಹ ರೋಗವನ್ನು ಉಂಟು ಮಾಡುತ್ತಾ ಬರ್ತವೆ. ಏನು ಡಿಫ್ರೆನ್ಸ್ ಇಲ್ಲ, ಎರಡೂ ಸಹ ರೋಗಗಳನ್ನು ಉಂಟು ಮಾಡ್ತಾ ಬರ್ತವೆ. ಓಕೆ, ನಂತರ ನಮಗೆ ಈ ಒಂದು ವೈರಸ್ ಸಜೀವ ಲಕ್ಷಣಗಳು, ನಮಗೇನು ಸಜೀವ ಮತ್ತು ನಿರ್ಜೀವ ಅಂತ ಹೇಳಿದ್ನಲ್ಲ, ಸಜೀವ ಮತ್ತು ನಿರ್ಜೀವ ವೈರಸ್ಗಳಿಗೆ ಡಿಫ್ರೆನ್ಸ್ ಅಂತ ಬಂದಾಗ ಇದೇನು ಕೇಳೋದಿಲ್ಲ, ಜಸ್ಟ್ ತಿಳ್ಕೊಂಡಿರಿ. ಈ ಸಜೀವ ವೈರಸ್ನಲ್ಲಿ RNA ಮತ್ತು DNA ಎರಡೂ ಸಹ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಥರಲ್ಲಿ ಕಂಡು ಬರೋದಿಲ್ಲ. ನಂತರ ಸಂತಾನೋತ್ಪತ್ತಿ ಮತ್ತು ಪರಾವಲಂಬಿಗಳಾಗಿರ್ತವೆ. ಇಲ್ಲಿ ಸಂತಾನೋತ್ಪತ್ತಿ ಯಾವುದೇ ಥರ ನಿರ್ಜೀವ ವಸ್ತುಗಳಲ್ಲಿ ಕಾಣಬಲ್ಲ. ಯಾಕಂದ್ರೆ ನೋಡಿ, ವೈರಸ್ ನಮ್ಮ ದೇಹದಲ್ಲಿ ಕರೋನಾ ವೈರಸ್ ಹೋಯ್ತು ಅಂದರೆ ಅದು ಉಟ್ಕೊಂಡು ನಾವು ಬೇರೆಯವರಿಗೂ ಸಹ ಬಿಡ್ಬೋದು. ಅವೆಲ್ಲ ಜೀವಿಗಳಾಗಿರ್ತವೆ, ಅಂದರೆ ಜೀವ ವಸ್ತುಗಳು, ಜೀವ ಇರುವಂಥದ್ದು. ಬಟ್ ಹೊರಗಡೆ ಹೋಗೋ ಸತ್ತು ಹೋಯ್ತು ಅಂದರೆ ಯಾವುದೇ ಥರ ಸಂತಾನೋತ್ಪತ್ತಿ ಅದರಲ್ಲಿ ಉಂಟಾಗೋದಿಲ್ಲ, ಎಕ್ಸ್ಟ್ರಾನು ಸಹ ಅದು ಬೆಳೆಯೋದಿಲ್ಲ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಸಜೀವದಲ್ಲಿ ನಮಗೆ ರೋಗವನ್ನು ಉಂಟು ಮಾಡುತ್ತದೆ. ಇಲ್ಲಿ ಜೈವಿಕ ಚಟುವಟಿಕೆಗಳು ಯಾವುದೇ ರೀತಿ ಚಟುವಟಿಕೆಗಳನ್ನೇ ನಡೆಯೋದಿಲ್ಲ ನಿರ್ಜೀವ ವೈರಸ್ಗಳಲ್ಲಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಇದು ಕಾಮನ್ ಸೆನ್ಸ್ ಅಷ್ಟೇ. ಈಸಿಯಾಗಿ ಸಜೀವ ನಿರ್ಜೀವ ಡೆಫಿನೇಷನ್ ಗೊತ್ತಿದ್ರೆ ಇವುಗಳನ್ನು ಈಸಿಯಾಗಿ ನೀವು ಉತ್ತರಿಸ್ತಾ ಬರ್ತೀರಾ ಸ್ನೇಹಿತರೆ. ಯಾಕೆ, ಹಾಗಾದರೆ ನಾವು ನೋಡ್ತಾ ಬರೋಣ. ಈಗ ಪ್ರಶ್ನೆ ನೋಡಿದರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ಬಿಡುತ್ತೆ. ಇಷ್ಟು ಮಾಹಿತಿನ ವೈರಸ್ಗಳಲ್ಲಿ ತಿಳ್ಕೊಂಡಿದ್ರೆ, ಇನ್ನೂ ತಿಳಿಯೋದು ತುಂಬ ಇದೆ. ಜಸ್ಟ್ ಈ ಪ್ರಶ್ನೆಗೆ ತಕ್ಕಂತೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ನೀಡಿದ್ದೀನಿ. ಈಗ ನೋಡ್ತಾ ಬರೋಣ. ಓಕೆ, ಮೊದಲನೇ ಆಪ್ಷನ್ ಏನಿದೆ, ವೈರಸ್ ದೇಹದ ಜೀವಕೋಶಗಳಲ್ಲಿ RNA ಎಂಬ ಅನುವಂಶೀಯ ವಸ್ತುವನ್ನು ಹೊಂದಿದೆ. ಇಲ್ಲಿ ಮಾತ್ರ ತೆಗಿರಿ ಅಂತ ಹೇಳಿದ್ದೆ. ಸೊ ವಸ್ತುವನ್ನು ಹೊಂದಿದೆ ಅಂತ ನೀವು ಓದ್ಕೋಬೇಕಾಗುತ್ತೆ. ಎಸ್, ವಸ್ತುವನ್ನು ಹೊಂದಿದೆ RNA. ಮತ್ತು ನಮ್ಮ ಒಂದು ವೈರಸ್ ದೇಹದ ಜೀವಕೋಶಗಳಲ್ಲಿ DNA ಎಂಬ ಅನುವಂಶೀಯ ವಸ್ತುವನ್ನು ಹೊಂದಿದೆಯಾ? ಎಸ್, ಇದನ್ನು ಸಹ ಹೊಂದಿದೆ. ಸಸ್ಯ ವೈರಸ್ಗಳು RNAವನ್ನು ಮಾತ್ರ ಒಳಗೊಂಡಿರ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಎಸ್, ಸಸ್ಯ ವೈರಸ್ಗಳಲ್ಲಿ RNA ಮಾತ್ರ ಇರುತ್ತೆ. ಪ್ರಾಣಿ ವೈರಸ್ಗಳು DNA ಮಾತ್ರ ಹೊಂದಿರ್ತದೆ ಅಂತ ಕೇಳಿದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರಾಣಿ ವೈರಸ್ಗಳು ಸಾಮಾನ್ಯವಾಗಿ DNA ಮಾತ್ರ ಹೊಂದಿರ್ತದೆ, ಪ್ಲಸ್ ಇದು RNAನೂ ಸಹ ಒಳಗೊಂಡಿರ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತಪ್ಪುತ್ತರ ಯಾವುದಾಗಿದೆ, ಪ್ರಾಣಿ ವೈರಸ್ಗಳು DNA ಮಾತ್ರ ಒಳಗೊಂಡಿರ್ತದೆ. ನಿಮ್ಗೆ ಹೇಳಿದ್ದೀನಿ, ಎಲ್ಲಿ ಮಾತ್ರ ಕೇವಲ ಅಂತ ಬಂದಿದೆಯೋ ಅಲ್ಲಿ ಆಪ್ಷನ್ಗಳನ್ನು ತುಂಬ ಕೇರ್ಫುಲ್ಲಾಗಿ ಗಮನಿಸಿದಾಗ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ಈ ರೀತಿ ವೈರಸ್ ಬಗ್ಗೆ ಈ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಹಾಗಾಗಿ ಈ ಥರ ಒಂದು ಪ್ರಶ್ನೆನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ,
ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಹರಡುವುದಿಲ್ಲ ಅಂತ ಕೇಳಿದ್ದೀನಿ. ಇದು PCPSC ಹುಡುಗರಿಗೆ ಇದೊಂದು ಹಬ್ಬ ಈ ಥರ ಪ್ರಶ್ನೆಗಳು. ಯಾಕಂದರೆ ಪ್ರತಿ ಎಕ್ಸಾಮ್ಗಳಲ್ಲೂ ಸಹ PCPSC ಅಂತ ಬಂದಾಗ ಒಂದು KSP ಡಿಪಾರ್ಟ್ಮೆಂಟ್ ನಡೆಸ್ತಿದ್ದಂತಹ ಎಕ್ಸಾಮ್ಗಳಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಮೇಲೆ ಈ ರೀತಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಯಾವಾಗಲೂ ಕೇಳ್ತಾ ಇದ್ರು. ಒಂದು KSP ಡಿಪಾರ್ಟ್ಮೆಂಟ್ ಇಫ್ ಇನ್ ಕೇಸ್ 20 ಎಕ್ಸಾಮ್ ನಡೆಸಿದ್ದಾರೆ ಅಂದರೆ 15 ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಫಿಕ್ಸ್ ಆಗಿರುತ್ತೆ. ಆಪ್ಷನ್ ಬೇರೆ ಇರ್ಬೋದು, ಬಟ್ ಪ್ರಶ್ನೆ ಅಂತೂ ಇದೇ ರೀತಿ ಫಿಕ್ಸ್ ಆಗಿರ್ತದೆ. ಸೊ ನೀವು ಸಹ ಇವತ್ತೇ ಇದರಲ್ಲಿ ಒಂದು ಮಾರ್ಕ್ಸನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಹರಡುವುದಿಲ್ಲ ಅಂತ ಕೇಳಿದ್ದಾನೆ. ಸೊ ಇದ್ರ ಮೇಲೆ ರೌಂಡ್ ಅಪ್ ಮಾಡ್ಕೋಬೇಕು. ಯಾವುದು ಹರಡುವುದಿಲ್ಲ, ಸಿಂಪಲ್ ಪ್ರಶ್ನೆ, ಈಸಿಯಾಗಿ ಅರ್ಥ ಆಗಿರುತ್ತೆ. ಯಾವುದು ವೈರಸ್ನಿಂದ ಬರುವಂತಹ ರೋಗವಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ವೈರಸ್ನಿಂದ ಬರುವಂಥ ರೋಗಗಳು ಯಾವುದು ಎಲ್ರಿಗೂ ಸಹ ಗೊತ್ತು ನಿಮಗೆ. ಓಕೆ, ವೈರಸ್ನಿಂದ ನಮಗೆ ಪ್ರಾಣಿಗಳಿಗೆ ಏನು, ಹಸು ಪ್ರಾಣಿಗೆ ಯಾವ ಒಂದು ರೋಗ ಬರುತ್ತೆ, ಅರ್ಪಿಸ್ ಎಂಬ ರೋಗ ಬರುತ್ತೆ. ಅದಕ್ಕೆ ಕಾರಣ ಆಗುವಂಥ ವೈರಸ್ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಅದು ಅರ್ಪಿಸ್ ವೈರಸ್. ನೋಡಿ, ನಿಮಗೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ಯಾವುದಕ್ಕೆ ಅದು ಬಾಧಿಸುತ್ತದೆ, ಯಾವ ಒಂದು ವೈರಸ್ ಬಾಧಿಸುತ್ತದೆ, ಮತ್ತು ಅದಕ್ಕೆ ಕಾರಣವಾಗುವಂತಹ ವೈರಸ್ ಯಾವುದಾಗಿರುತ್ತೆ, ಮತ್ತು ಯಾವುದಾದ್ರೂ ಕೆಲವೊಂದು ಪ್ರಶ್ನೆಗಳಿಗೆ ಅದು ಪರಿಣಾಮ ಬೀರುವಂತಹ ಭಾಗದ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್. ನೋಡಿ, ಹಸುಗೆ ಬಾಧಿಸುತ್ತದೆ, ಅರ್ಪಿಸ್ ಎಂಬ ವೈರಸ್ ಅಂದರೆ ಅರ್ಪಿಸ್ ಎಂಬ ರೋಗ ಆಗಿರುತ್ತೆ, ಮತ್ತು ಅರ್ಪಿಸ್ ಎಂಬ ವೈರಸ್ನಿಂದ ಅದು ಬಾಧಿಸುತ್ತದೆ ಸ್ನೇಹಿತರೆ. ಅದೇ ರೀತಿ ನಮಗೆ ಹಸು ಮತ್ತು ಮನುಷ್ಯರಿಗೂ ಸಹ ಬರುತ್ತೆ ಯಾವುದು, ಒಂದು ಸಿಡುಬು. ಹಸು ಮತ್ತು ಮನುಷ್ಯರು ಬರೋದು ಸಿಡುಬು ರೋಗ ಮುಂಚೆ ಬರ್ತಾ ಇತ್ತು. ಓಕೆ, ಸಿಡುಬು ರೋಗ ಅಂತ ಬಂದಾಗ ಈ ಒಂದು ಸಿಡುಬು ರೋಗವು ಹರಡುವಂತಹ ಒಂದು ವೈರಸ್ ಯಾವುದು ಅಂತ ತುಂಬ ಬಾರಿ PCPSC ಪ್ರಶ್ನೆ ಆಗಿದೆ. ವಾರಿಯೆಲ್ಲೋ. ಓಕೆ, ವಾರಿಯೆಲ್ಲೋ ವ್ಯಾಸಿನಿಯಾ ವೈರಸ್, ವೇರಿಯಲ್ಲೋ ಅಂತಲೂ ಕರೀತಾರೆ ಕೆಲವೊಂದು ಸಲ, ವಾರಿಯೆಲ್ಲೋ ಅಂತಲೂ ಸಹ ಕೇಳ್ತಾರೆ. ವಾರಿಯೆಲ್ಲೋ ವ್ಯಾಸಿನಿಯಾ ವೈರಸ್ ಅನ್ನೋದು ನಮಗೆ ಸಿಡುಬು ರೋಗಕ್ಕೆ ಕಾರಣವಾಗಿರುವಂತಹ ಒಂದು ವೈರಸ್ ಆಗಿರ್ತದೆ ಸ್ನೇಹಿತರೆ. ಅದು ಓಕೆ, ಕೆಲವೊಮ್ಮೆ ವೇರಿಯಲ್ಲೋ ಅಂತಲೂ ಕರೀತಾರೆ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ಇದು ಒಂದು ಏನು ತೊಂದರೆಗೆ ಒಳಗಾಗುವಂಥ ಭಾಗ ಯಾವುದು ಅಂತ ಕೇಳಿದರೆ ಚರ್ಮ ಮತ್ತು ರಕ್ತಕ್ಕೆ ಇದು ತೊಂದರೆ ಒಳಗಾಗ್ತದೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಬರೋದು ನಮಗೆ ಸಿಡುಬು ಜೊತೆಗೆ ಸೀತಾಳೆ ಸಿಡುಬು ಅಂತ ಬರುತ್ತೆ. ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೀತಾಳೆ ಸಿಡುಬು ಬೇರೆ, ಸಿಡುಬು ಬೇರೆ ಆಗಿರುತ್ತೆ. ಸೀತಾಳೆ ಸಿಡುಬು ಅಂತ ಬಂದಾಗ ವೇರಿಸೆಲೋ. ಓಕೆ, ವೇರಿಸೆಲೋ ವೈರಸ್ನಿಂದ ಬರೋದು. ನೋಡಿ, ವೇರಿಯಲೋ ವೈರಸ್ ಅಂತ ಕೇಳಿದರೆ ಇದು ಸಿಡುಬು ರೋಗ. ಸೀತಾಳೆ ಸಿಡುಬು ಅಂತ ಬಂದಾಗ ವೇರಿಸೆಲೋ ವೈರಸ್ ಆಗಿರುತ್ತೆ. ನೆನಪಿಟ್ಕೋಬೇಕು. ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ತಾರೆ ಕೆಲವೊಮ್ಮೆ. ಓಕೆ, ನಂತರ ಬರೋದು ನಮಗೆ ಯಾವುದು, ಸಾಮಾನ್ಯ ಶೀತ ಅಂತ ಬಂದಾಗ ನಮಗೆ ಈ ಒಂದು ರೀನೋ ವೈರಸ್ನಿಂದ ಸಾಮಾನ್ಯ ಶೀತ ಬರ್ತದೆ ಸ್ನೇಹಿತರೆ. ಇನ್ನು ಮಂಗನ ಬಾವು ಕಾಯಿಲೆ ಅನ್ನೋದು ನಮಗೆ ಅದು ಮಮ್ಸ್ ಎಂಬ ವೈರಸ್ನಿಂದ ಬರುವಂತಹ ಕಾಯಿಲೆ ಆಗಿರ್ತದೆ. ತದನಂತರ ಬರೋದು ನಮಗೆ ಯಾವುದು, ಒಂದು ಪೋಲಿಯೋ ಅಂತ ಬರುತ್ತೆ. ಈ ಪೋಲಿಯೋ ವೈರಸ್ ಯಾವುದು, ಪೋಲಿಯೋ ವೈರಸ್ನೂ ಸಹ ಪೋಲಿಯೋ ವೈರಸ್ ಅಂತಲೇ ಬರುತ್ತೆ. ಅದ್ರ ವೈರಸ್ನಿಂದ ಅದು ಹರಡುತ್ತದೆ ಸ್ನೇಹಿತರೆ. ನಂತರ ನಮಗೆ ಆಲ್ರೆಡಿ ಹೇಳಿದೆ ಅರ್ಪಿಸ್. ತದನಂತರ ನಮಗೆ ಸಾರ್ಸ್ ಅಂತ ಬರುತ್ತೆ. ಸಾರ್ಸ್ ಅಂತ ಬಂದಾಗ ಇದು ಕಾರಿನೋ ವೈರಸ್ನಿಂದ ಸಾರ್ಸ್ ರೋಗವು ಹರಡುತ್ತದೆ. ಇದನ್ನು ಸಹ ಇಂಪಾರ್ಟೆಂಟು, ಕಾರಿನೋ ವೈರಸ್ ಆಗಿರ್ತದೆ ಸ್ನೇಹಿತರೆ. ನಂತರ ನಮಗೆ ಬರೋದು ತುಂಬಾ ಇಂಪಾರ್ಟೆಂಟ್. ಎಷ್ಟಿದಾವೋ ಎಲ್ಲನೂ ಸಹ ನೀವು ಓದ್ಕೋಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಎಲ್ಲನೂ ಸಹ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಏಡ್ಸ್ ಬಗ್ಗೆ ಅಂತೂ ಹೇಳಂಗಿಲ್ಲ, ಇದೊಂದು ವೈರಸ್ ಅಂತ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ ಸ್ನೇಹಿತರೆ. ನಂತರ ನಮಗೆ ಹೆಪಟೈಟಿಸ್ ಬಿ. ಓಕೆ, ಹೆಪಟೈಟಿಸ್ ಅಂತ ಬಂದರೆ ಆಲ್ಮೋಸ್ಟ್ ಎಲ್ಲನೂ ಸಹ ವೈರಸ್ಗಳಿಗೆ ಸಂಬಂಧಪಟ್ಟಿರ್ತಾರೆ. ಹೆಪಟೈಟಿಸ್ಗೆ ಕಾರಣವಾಗುವಂತಹ ವೈರಸ್ ಹೆಪಟೈಟಿಸ್ ಎ ವೈರಸ್ ಆಗಿರ್ಬೋದು, ಮತ್ತು ಹೆಪಟೈಟಿಸ್ ಬಿ ವೈರಸ್ ಅಥವಾ ಹೆಪಟೈಟಿಸ್ ಬಿ ವೈರಸ್ ಅಂತೆಲ್ಲನೂ ಬರ್ತಾರೆ. ಅವ್ರನ್ನ ಕಂಪ್ಲೀಟ್ ಮಾಹಿತಿನ ಹೆಪಟೈಟಿಸ್ ಅಂತ ಬಂದಾಗ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನಂತರ ಅಕ್ಕಿ ಜ್ವರ ತುಂಬಾ ಇಂಪಾರ್ಟೆಂಟು. ಅಕ್ಕಿ ಜ್ವರಕ್ಕೆ ಏನೆಂದು ಕರೀತಾರೆ, H3N1 ಅಂತ ಕರೀತಾರೆ. H3N1 ವೈರಸ್ಸಿಂದ ಬರುತ್ತೆ. ನಂತರ ಹಂದಿ ಜ್ವರ, H5N1 ಮತ್ತು ಹಂದಿ ಜ್ವರ ಅಂತ ಬರ್ತದೆ. ಇದನ್ನು ಸಹ ವೈರಸ್ಗೆ ಸಂಬಂಧಪಟ್ಟಿದ್ದು. ಇದು H1N1. ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ. ಅಕ್ಕಿ ಜ್ವರ ಅಂದರೆ H5N1, ಹಂದಿ ಜ್ವರ ಅಂದರೆ H1N1 ವೈರಸ್ನಿಂದ ಬರುವಂಥದ್ದಾಗಿರ್ತದೆ. ಇಲ್ಲಿ ಸಿಂಪಲ್, ಅಕ್ಕಿ ಅಂದರೆ ಮೇಲೆ ಆರುತ್ತೆ ನೋಡಿ. ಸೊ ಆರುತ್ತೆ ಅಂದರೆ ಮೇಲ್ಗಡೆ ಇದೆ ಅಂದೆ, ಮತ್ತು ಒಂದಾದಮೇಲೆ ಬರೋದು ಮೇಲೆ ಯಾವುದು 5 ಆಗಿರ್ತದೆ. ಸೊ 5 ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. H5 ಅಂತ ನೆನ್ಪಿಟ್ಕೋಬೇಕು. ಇನ್ನು ಹಂದಿ ಜ್ವರ ಭೂಮಿ ಮೇಲೆ ಇರುತ್ತೆ, H1N1 ಅಂತ ನೀವು ಈಸಿಯಾಗಿ ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬೋದು. ಯಾವ ರೀತಿ ಬೇಕಾದರೂ ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಡೆಂಗ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ, ಡೆಂಗ್ಯೂ ವೈರಸ್. ಓಕೆ, ಡೆಂಗ್ಯೂ ಅನ್ನೋದೇನು ಯಾವುದರಿಂದ ಬರುತ್ತೆ ಅಂತ ಕೇಳ್ತಾನೆ, ವೈರಸ್ನಿಂದ ಹರಡುವಂಥ ಕಾಯಿಲೆ. ಯಾವ ವೈರಸ್ ಅಂತಲೂ ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ, ರ್ಯಾಬ್ಡೋ. ಓಕೆ, ರ್ಯಾಬ್ಡೋ ವಿರಿಡೆ ಎಂಬ ವೈರಸ್ನಿಂದ ಹರಡುವಂತಹ ಒಂದು ರೋಗ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ
ರೇಬಿಸ್ ಅಂತಲೂ ಸಹ ಬರುತ್ತೆ. ರೇಬಿಸ್ ಅನ್ನೋದು ಸಹ ಒಂದು ವೈರಸ್ಗೆ ಉದಾಹರಣೆ ಆಗಿರ್ತದೆ. ಯಾವುದು ರೇಬಿಸ್ ಅನ್ನೋದು ಸಹ ವೈರಸ್ಗೆ ಉದಾಹರಣೆ ಆಗಿರುತ್ತೆ. ಈ ರೇಬಿಸ್ ಎಂಬ ವೈರಸ್ಗೆ ಉದಾಹರಣೆ ಆಗೋದು ನೋಡಿ ರ್ಯಾಬಿಡೋ ವಿರಿಡೆ ಅನ್ನೋದು ರೇಬಿಸ್ಗೆ ಸಂಬಂಧಪಟ್ಟಿದ್ದು. ಡೆಂಗ್ಯೂ ವೈರಸ್ ಅಂತ ಬಂದಾಗ ನಮಗೆ ಇಲ್ಲಿ ಡೆಂಗ್ಯೂ ವೈರಸ್ ಎಂಬ ಒಂದು ವೈರಸ್ನಿಂದನೇ ಹರಡುತ್ತದೆ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಮಿಸ್ಟೇಕ್ ಆಯಿತು. ಓಕೆ, ರೇಬಿಸ್ ಅನ್ನೋದು ಆರಿಂದನೇ ಶುರುವಾಗುತ್ತೆ, ಇದು ಆರಿಂದನೇ ಶುರುವಾಗುತ್ತೆ. ರೇಬಿಸ್ ಅನ್ನೋದು ರ್ಯಾಬಿಡೋ ವಿರಿಡೆ ಎಂಬ ವೈರಸ್ನಿಂದ ಬರುತ್ತೆ. ಡೆಂಗ್ಯೂ ಅನ್ನೋದು ಡೆಂಗ್ಯೂ ವೈರಸ್ನಿಂದ ಹರಡುವಂತಹ ಒಂದು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ನಂತರ ಈ ಒಂದು ರೇಬಿಸ್ ಅಂತ ಬಂದಾಗ ನಮಗೆ ಯಾವ ಒಂದು ಡೆಂಗಿ ಜ್ವರ ಯಾವ ಭಾಗಕ್ಕೆ ತಗುಲುತ್ತೆ ಅಂತಲೂ ಸಹ ಪ್ರಶ್ನೆಯನ್ನು ನಿಮಗೆ ಕೆಲವೊಮ್ಮೆ ಕೇಳಲಾಗ್ತದೆ. ಡೆಂಗಿ ಜ್ವರ ಅಂತ ಬಂದಾಗ ರಕ್ತಕ್ಕೆ ಸಂಬಂಧಪಟ್ಟಿದ್ದು. ರೇಬಿಸ್ ಅನ್ನೋದು ಯಾವ ಒಂದು ಭಾಗಕ್ಕೆ ತಗುಲುತ್ತೆ ಅಂದರೆ ಮೆದುಳಿಗೆ ತಗುಲುವಂತಹ ಒಂದು ಮುಖ್ಯವಾದಂತಹ ಕಾಯಿಲೆನೂ ಸಹ ಇದು ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಯನ್ನು ನೀವು ನೆನಪಿಟ್ಕೊಬೇಕಾಗುತ್ತೆ. ನಂತರ ಸ್ಮಾಲ್ ಪಾಕ್ಸ್, ಓಕೆ, ಆರಿಲೋ ವೈರಸ್ ಅಂತ ಏನು ನಮಗೆ ಶೀತಾಳೆ ಸಿಡುಬು ಅಂತ ಹೇಳಿದಲ್ಲ, ಅದೇ ಆಗಿರುತ್ತೆ. ಇನ್ನು ನೆಗಡೆ ಅನ್ನೋದು ನಮಗೆ ವೈರಸ್ನಿಂದ ಬರುವಂತಹ ಒಂದು ಕಾಯಿಲೆ ಆಗಿರ್ತದೆ. ಆ ನೆಗಡೆಗೆ ಕಾರಣವಾಗುವಂಥ ವೈರಸ್ ಯಾವುದು ಅಂತ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾನೆ. ರೈನೋ ವೈರಸ್ ಅನ್ನೋದು ನೆಗಡೆಗೆ ಸಂಬಂಧಪಟ್ಟಂತಹ ಒಂದು ವೈರಸ್ಗೆ ಉದಾಹರಣೆ ಆಗಿರುತ್ತೆ. ನಂತರ ಇನ್ಫ್ಲೂಯೆಂಜಾ ಓದಲೇಬೇಕು, ತುಂಬಾ ಇದೆ, ನೀವು ಕಂಪಲ್ಸರಿ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು. ಇನ್ಫ್ಲೂಯೆಂಜಾ ಅನ್ನೋದು ಇದು ಸಹ ವೈರಸ್ಗೆ ಸಂಬಂಧಪಟ್ಟಿರೋದಾಗಿರ್ತದೆ ಸ್ನೇಹಿತರೆ. ಈ ರೀತಿ ತುಂಬಾ ಇದೆ ವೈರಸ್ಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನೀವೇ ತಮ್ಮ ಪುಸ್ತಕದಲ್ಲಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲನೂ ಸಹ ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಬೇಕಂದರೆ ಯಾರಾದರೂ ಮೆಸೇಜ್ ಹಾಕಿ, ಖಂಡಿತ ನಾನು ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮಲ್ಲಿ PDF ಅನ್ನು ಶೇರ್ ಮಾಡ್ತೀನಿ. ಈ ಒಂದು ಸಂಬಂಧಪಟ್ಟಂತಹ ರೋಗಗಳಿಗೆ PDF ಅನ್ನು ಶೇರ್ ಮಾಡ್ತಾ ಬರ್ತೀನಿ. ಸೊ ಈಗ ನೋಡ್ತಾ ಬರೋಣ, ಪ್ರಶ್ನೆನ ನಾವು ನೋಡ್ತಾ ಬರೋಣ. ಈಗ ಆಲ್ರೆಡಿ ಎಲ್ಲನೂ ಹೇಳಿದ್ದೀನಿ, ಅಂಥ ಪ್ರಶ್ನೆನ ನೋಡ್ತಾ ಬರೋಣ. ಈ ಕೆಳಗಿನ ಯಾವುದು ವೈರಸ್ನಿಂದ ಹರಡುವುದಿಲ್ಲ ಕಾಯಿಲೆ ಅಂತ ಕೇಳಿದ್ದಾನೆ. ಸೊ ರೇಬಿಸ್ ಅನ್ನೋದು ವೈರಸ್ ಅಂತ ಹೇಳಿದೆ, ಯಾಕಂದರೆ ರೇಬಿಸ್ ಅಂತ ಬಂದಾಗ ರೇಬಿಸ್ ವೈರಸ್ಸಿಂದ ಮೆದುಳಿಗೆ ತಾಗುತ್ತೆ ಅಂತ ಹೇಳಿದೆ. ಇನ್ನು ಸಿಡುಬು ಅಂತ ಬಂದಾಗ ಶೀತಾಳೆ ಸಿಡುಬು ಬೇರೆ ಮತ್ತು ಸಿಡುಬು ಬೇರೆ, ಯಾಕಂದರೆ ವ್ಯಾರಿಯೆಲ್ಲೋ ವೈರಸ್ ಬೇರೆ, ವೇರಿಸೋಲೋ ವೈರಸ್ ಬೇರೆ ಆಗಿರ್ತದೆ. ಇನ್ನು ಮಮ್ಸ್ ಅನ್ನೋದು ಮಮ್ಸ್ ವೈರಸ್ನಿಂದಲೇ ಹರಡುವಂತಹ ಒಂದು ಕಾಯಿಲೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ತದನಂತರ ಇಲ್ಲಿ ಪ್ಲೇಗ್ ಅಂತ ನೋಡಿ ಡಿಫ್ರೆಂಟ್ ಆಗಿದೆ, ಪ್ಲೇಗ್ ಬಗ್ಗೆ ನಾನು ಹೇಳಿಲ್ಲ. ಇದೊಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ಕಾಯಿಲೆ ಆಗಿರ್ತದೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಸೊ ಪ್ಲೇಗ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗಕ್ಕೆ ಉದಾಹರಣೆ ಆಗಿರ್ತದೆ. ಸೊ ಇಲ್ಲಿ ಸರಿ ಉತ್ತರ ಯಾವುದು? ಪ್ಲೇಗ್ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಸಿಂಪಲ್ ನೋಡಿ, ವೈರಸ್ ಅಂತ ಬಂದ ಎಲ್ಲ ಪುಸ್ತಕಗಳು ಕೊಟ್ಟಿರ್ತಾರೆ, ಯಾವುದು ವೈರಸ್ಗೆ ಉದಾಹರಣೆ ಆಗಿದೆ ಅಥವಾ ಯಾವುದು ಉದಾಹರಣೆ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅಥವಾ ಈ ಕೆಳಗಿನ ಒಂದು ಸಿಡುಬು ವೈರಸ್ ಯಾವ ಒಂದು ವೈರಸ್ನಿಂದ ಹರಡುತ್ತದೆ ಸಿಡುಬು ರೋಗ ಅಂತ ಕೇಳ್ತಾನೆ. ಅಥವಾ ರೇಬಿಸ್ ಅನ್ನೋದು ಯಾವ ಭಾಗಕ್ಕೆ ತಗುಲುತ್ತೆ ಅಂತ ಕೇಳ್ತಾನೆ. ಅಥವಾ ರೇಬಿಸ್ ಅನ್ನೋದು ಯಾವ ಒಂದು ವೈರಸ್ನಿಂದ ಹರಡುವಂಥ ಕಾಯಿಲೆ ಆಗಿದೆ ಅಂತ. ಈ ರೀತಿ ನಿಮಗೆ 4 ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಆ ಟಾಪಿಕನ್ನು ಆ 4 ರೀತಿಯಲ್ಲಿ ನೀವು ಕಂಪಲ್ಸರಿ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಯಾಕಂದರೆ ತುಂಬಾ ಎಲ್ಲನೂ ಹೇಳ್ತಾ ಇದ್ದರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಆ ರೀತಿ ಆಗೋದು ಬೇಡ, ಯಾಕಂದರೆ ಎಲ್ಲ ಪುಸ್ತಕಗಳನ್ನು ಇವುಗಳ ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಜಸ್ಟ್ ನಾನು ನಿಮಗೆ ಇಲ್ಲಿ ಮಾರ್ಗದರ್ಶಕನಾಗಿ ಪ್ರತಿಯೊಂದನ್ನು ಮಾರ್ಗದರ್ಶನ ನೀಡ್ತಾ ಬರ್ತೀನಿ. ಯಾವ ರೀತಿ ಓದಬೇಕು, ಯಾವುದೆಲ್ಲ ಓದಬೇಕು, ಯಾವ ರೀತಿ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಅರೈಸ್ ಆಗುತ್ತೆ, ನೀವು ಯಾವ ರೀತಿ ಕನ್ಫ್ಯೂಷನ್ ಆಗ್ತೀರಾ, ನೀವು ಯಾವ ರೀತಿ ಅದನ್ನು ಥಿಂಕ್ ಮಾಡಿ ಅದಕ್ಕೆ ಉತ್ತರವನ್ನು ಹುಡುಕಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಮತ್ತು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪರೀಕ್ಷೆಗಳನ್ನು HIV ಪತ್ತೆ ಹಚ್ಚಲು ಬಳಸಲಾಗುತ್ತದೆ? ಇದಂತೂ ಮೋಸ್ಟ್ ವಾಂಟೆಡ್ ಪ್ರಶ್ನೆ. ಯಾವಾಗಲೂ ಸಹ ಎಕ್ಸಾಮ್ಗಳಲ್ಲಿ KPSC, KEA, FDA, SDA ಮತ್ತು ನಿಮಗೇನು IAS ಪ್ರಶ್ನೆಗಳಲ್ಲೂ ಸಹ ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರ್ತದೆ. ಓಕೆ, ನೋಡ್ತಾ ಬರೋಣ. ಈ ಕೆಳಗಿನ ಯಾವ ಪರೀಕ್ಷೆಗಳು HIV ಪತ್ತೆ ಹಚ್ಚಲು ಯಾವ ಪರೀಕ್ಷೆಗಳನ್ನು ಬಳಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಎಲಿಸಾ, PCR, ವೆಸ್ಟ್ರಮ್ ಬೋಲ್ಟ್ ಮತ್ತು RT-PCR ಮತ್ತು ರ್ಯಾಟ್ ಅಂತೆಲ್ಲ ಬಂದಿದೆ ಸ್ನೇಹಿತರೆ. ಈ ಥರ ಆಪ್ಷನ್ಗಳನ್ನು ನಿಮಗೆ ಕೊಡಲಾಗಿದೆ. ಸೊ ನಾವು HIV ಅಂತ ಬಂದಾಗ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡ್ಬಿಟ್ಟಾಗ ಇಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರಿಸ್ತಾ ಬರ್ಬೋದು. ಏನು HIV ಅಂತ ಬಂದಾಗ ನಮಗೆ ಏಡ್ಸ್ ಅಂತ ಕರಿತೀವಿ ಇದನ್ನು. ಓಕೆ, ಏಡ್ಸ್ ಅಂತ ಬಂದಾಗ ಏಡ್ಸ್ನ ಫುಲ್ ಫಾರ್ಮ್ ನಿಮಗೆ ಟಾಸ್ಕ್ ಕೊಡ್ತಿದ್ದೀನಿ, ಇದೊಂದು ಹೋಮ್ ವರ್ಕ್ ಆಗಿರ್ತದೆ. ಏಡ್ಸ್ನ ಫುಲ್ ಫಾರ್ಮ್ ನೀವು ಬರೆದಿಟ್ಕೋಬೇಕಾಗುತ್ತೆ. ನಂತರ HIV ಫುಲ್ ಫಾರ್ಮನ್ನು ಸಹ ನೀವು ಓದ್ಕೋಬೇಕಾಗುತ್ತೆ. ಎಕ್ಸಾಮಲ್ಲಿ ರಿಪೀಟ್ ಆಗಿರೋದನ್ನ ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ. HIV ಅಂದರೆ ಫುಲ್ ಫಾರ್ಮ್ ಏನು, ಏಡ್ಸ್ ಅಂದರೆ ಫುಲ್ ಫಾರ್ಮ್ ಏನು, ಎಕ್ಸಾಮಲ್ಲಿ ಪದೇ ರಿಪೀಟೆಡ್ ಆಗಿದೆ, ನೀವು ಓದ್ಕೊಂಡಿರಬೇಕಾಗುತ್ತೆ. ಓಕೆ, ಅದನ್ನು ಸಹ ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಹಾಗಾದರೆ ಏಡ್ಸ್ ಅಂತ ಬಂದಾಗ ನಮಗೆ ಮೊದಲ ಬಾರಿಗೆ ಒಂದು HIV ಎಲ್ಲಿ ಪತ್ತೆ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಅಮೇರಿಕ ದೇಶದಲ್ಲಿ ಪತ್ತೆ ಆಗಿರ್ತಾರೆ ಸ್ನೇಹಿತರೆ. ಅದಕ್ಕೆ ಫ್ರಾನ್ಸ್ನ ಸಂಶೋಧಕರು ಏಡ್ಸ್ಗೆ ಕಾರಣವಾದಂತಹ HIV ವೈರಸ್ಸನ್ನು ಪತ್ತೆ ಹಚ್ಚಿದ್ದಾರೆ. ನೋಡಿ, ಏಡ್ಸ್ ಅಂತ ಬಂದಾಗ ಕಾಯಿಲೆ, ಅದಕ್ಕೆ ಕಾರಣ ಆಗುವಂಥ ವೈರಸ್ ಯಾವುದು ಅಂತ ಕೇಳಿದರೆ HIV ವೈರಸ್ ಆಗಿರುತ್ತೆ. ಇದನ್ನು ನಮಗೆ ಫ್ರಾನ್ಸ್ನ ಸಂಶೋಧಕರು ಪತ್ತೆ ಹಚ್ಚಿ ಹೆಸರು ನೀಡ್ತಾರೆ. ಬಟ್ ಮೊದಲು ಪತ್ತೆ ಆಗೋದು ಅಮೇರಿಕ ದೇಶದಲ್ಲಿ, ನೆನಪಲ್ಲಿಟ್ಕೋಬೇಕಾಗುತ್ತೆ. ಹೇಗೆ ನಮಗೆ ಪ್ರಪಂಚದಲ್ಲಿ ಅಮೇರಿಕ ದೇಶದಲ್ಲಿ ಪತ್ತೆ ಆಯಿತು, ಅದೇ ಥರ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಎಲ್ಲಿ ಪತ್ತೆ ಆಯಿತು ಅಂತಲೂ ಸಹ ಪ್ರಶ್ನೆ ಆಗಿದೆ. ಚೆನ್ನೈ
ಚೆನ್ನೈನಲ್ಲಿ ಪತ್ತೆಯಾಗಿರ್ತದೆ ಸ್ನೇಹಿತರೆ, ಇಂಪಾರ್ಟೆಂಟು. ಅದೇ ರೀತಿ ಭಾರತ ಆಯಿತು, ಪ್ರಪಂಚದಲ್ಲಿ ಅಮೆರಿಕ, ಭಾರತದಲ್ಲಿ ಚೆನ್ನೈ. ಇನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎಲ್ಲಿ ಪತ್ತೆ ಆಯಿತು ಅಂತ ಕೇಳಿದರೆ ಸೌದತ್ತಿ. ಓಕೆ, ನಮ್ಮ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿ ಇಲ್ಲಿ ಮೊದಲ ಬಾರಿಗೆ ಏಡ್ಸ್ ಪತ್ತೆ ಆಗಿತ್ತು. ಇದೇನು ಯಾವತ್ತೂ ಪ್ರಶ್ನೆ ಆಗಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬಂದೀನಿ ಸ್ನೇಹಿತರೆ. ಓಕೆ, ಇನ್ನು HIV ಅಂತ ಬಂದಾಗ ನಮಗೆ HIV ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಇದೊಂದು ಯಾವ ಆಕಾರದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಏನು ಭೂಮಿ ಇದೆಯಲ್ಲ ಒಂದು ಗೋಳಾಕಾರದಲ್ಲಿ HIV ಒಂದು ವೈರಸ್ ಇರ್ತದೆ, ಅದನ್ನು ಸಹ ಇಂಪಾರ್ಟೆಂಟು. ಗೋಳಾಕಾರ ಅನ್ನೋದು ಸಹ ಕೇಳ್ತಾ ಬರ್ತಾನೆ. ಇನ್ನು HIVಯಲ್ಲಿರುವಂತಹ ಅನುವಂಶೀಯ ವಸ್ತು ನಿಮಗೆ ಹೇಳಿದ್ದೀನಿ, ವೈರಸ್ನಲ್ಲಿ ಯಾವುದೆಲ್ಲ ಇರುತ್ತೆ ಅಂತ ಹೇಳಿದ್ದೀನಿ. ಸೊ HIVಯಲ್ಲಿರುವಂಥ ಅನುವಂಶೀಯ ವಸ್ತು ಯಾವುದು ಅಂತ ಕೇಳಿದರೆ RNA ಅನುವಂಶೀಯ ವಸ್ತು ಇರ್ತದೆ. ಇನ್ನು HIV ಅಂತ ಬಂದಾಗ ಈ HIV ವೈರಸ್ಸು ಕೊಬ್ಬು ಮತ್ತು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತದೆ. HIV ವೈರಸ್ಸು ಕೊಬ್ಬು ಮತ್ತು ಪ್ರೋಟೀನಿಂದ ಮಾಡಲ್ಪಟ್ಟಿರ್ತದೆ, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು HIV ವೈರಸ್ಸು ಯಾವ 2 ಕಿಣ್ವಗಳನ್ನು ಅಥವಾ ಯಾವ ಒಂದು ಲಿಂಫೋಸೈಟ್ಸ್ಗಳನ್ನು ಹಾನಿ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. B and T ಲಿಂಫೋಸೈಟ್ಸ್ಗಳನ್ನು ಇದು ಹಾನಿ ಮಾಡ್ತದೆ ಸ್ನೇಹಿತರೆ. ಈ ಲಿಂಫೋಸೈಟ್ಸ್ಗಳ ಹಾನಿ ಆದರೆ ಮನುಷ್ಯ ಆಟೋಮೆಟಿಕ್ಕು ಅಂದರೆ ವೀಕ್ ಆಗ್ತಾ ಸತ್ತೋಗ್ತಾ ಬರ್ತಾನೆ. B and T ಲಿಂಫೋಸೈಟ್ಸ್ಗಳನ್ನು ಹಾನಿಗೊಳಿಸೋದು HIV ವೈರಸ್ ಆಗಿರುತ್ತೆ. ತದನಂತರ ನಮಗೆ HIV ವೈರಸ್ನಲ್ಲಿರುವಂತಹ ಕಿಣ್ವ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. HIV ವೈರಸ್ನಲ್ಲಿರುವಂತಹ ಕಿಣ್ವ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಟ್ರಾನ್ಸಿಕಿಟಿವ್ ಕಿಣ್ವ ಆಗಿರ್ತದೆ. ನೆನಪಿಟ್ಕೋಬೇಕು, ಇದನ್ನು ಸಹ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಇನ್ನು HIV ಅಂತ ಬಂದಾಗ HIV ತಗುಲಿದವರಿಗೆ ನಾವು ಏನೆಂದು ಕರಿತೀವಿ? ಇನ್ ಕೇಸ್ ಅವನು HIV ಸೋಂಕು ಅವನಿಗೆ ದೇಹಕ್ಕೆ ಹರಡಿದೆ ಅಂತ ಕೇಳಿದರೆ ಅವರನ್ನು HIV ಪಾಸಿಟಿವ್ ಅಂತ ಕರಿತೀವಿ. HIV ನೆಗೆಟಿವ್ ಅಂದರೆ ಅವನಿಗೆ ಸೋಂಕು ಇರೋದಿಲ್ಲ ಅಂತ ಅರ್ಥ ಆಗಿರ್ತಾರೆ ಸ್ನೇಹಿತರೆ. ನಂತರ ನಮಗೆ ಈ HIVಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಏಡ್ಸ್ ಫೌಂಡೇಶನ್, ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ವರ್ಲ್ಡ್ ಏಡ್ಸ್ ಫೌಂಡೇಶನ್ನ ಒಂದು ಕೇಂದ್ರ ಕಚೇರಿ ಒಳಗೊಂಡಿರ್ತದೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ರೀತಿ ನಮ್ಮ ಭಾರತದಲ್ಲೂ ಒಂದು NACO ಅಂತ ಇದೆ ಸ್ನೇಹಿತರೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ಅಂತ. 1997ರಲ್ಲಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಮಂಡಳಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ನಮಗೆ ವರ್ಲ್ಡಲ್ಲಿ ಅಂತ ಕೇಳಿದರೆ ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಭಾರತದಲ್ಲಿ ಹಾಗಾದರೆ ಎಲ್ಲಿದೆ ನಿಮಗೆ ವರ್ಕ್ ಕೊಡ್ತಾ ಇದ್ದೀನಿ. NACOದ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಎಲ್ಲಿದೆ ಭಾರತದಲ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನು ನಮಗೆ ಏಡ್ಸ್ನ ಸಿಂಬಲ್ ಸಹ ಕೆಲವೊಮ್ಮೆ ಪ್ರಶ್ನೆ ಕೇಳ್ತಾನೆ. ಏಡ್ಸ್ ಸಿಂಬಲ್ ಈ ರೀತಿ ಇರ್ತದೆ. ಇದನ್ನು ಸಹ ಯಾವುದೋ ಒಂದು SSC ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಇನ್ನು ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಭಾರತ ಸರ್ಕಾರ ರೆಡ್ ರಿಬ್ಬನ್ ಎಂಬ ಟ್ರೈನ್ ಅಂದರೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ಸನ್ನು ಬಿಡುಗಡೆ ಮಾಡಿತ್ತು. ಎಷ್ಟರಲ್ಲಿ? 2007 ಡಿಸೆಂಬರ್ 1. ಯಾಕೆ ಡಿಸೆಂಬರ್ 1? ಡಿಸೆಂಬರ್ 1 ನಾವು ಏಡ್ಸ್ ದಿನ ಅಂದರೆ ಜಾಗತಿಕ ಅಥವಾ ವಿಶ್ವ ಏಡ್ಸ್ ದಿನ ಅಂತ ಕರಿತೀವಿ ಡಿಸೆಂಬರ್ 1. ಸೊ 2007 ಡಿಸೆಂಬರ್ 1 ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ಸನ್ನು ಭಾರತದಾದ್ಯಂತ ಸಂಚಾರ ಮಾಡೋದಕ್ಕೆ ಬಿಟ್ಟಿತ್ತು. ಏನಕ್ಕೆ ಅಂದರೆ ಏಡ್ಸ್ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಏಡ್ಸ್ ರಿಬ್ಬನ್ ಅಥವಾ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ಸನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಏನು ಈ ಸಿಂಬಲ್ ಅನ್ನಲ್ಲಿ ರಿಬ್ಬನ್ ಥರ ಇದೆಯಲ್ಲ, ಇದು ರೆಡ್ ಕಲರ್ ಇರುತ್ತೆ, ಹಾಗಾಗಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಆಕ್ಷನ್ ಏಡ್ ಇಂಡಿಯಾ ಅಂತ ಕೇಳಿದರೆ ಇದೊಂದು ಅಂತಾರಾಷ್ಟ್ರೀಯ ಏಡ್ಸ್ ನಿರ್ಮೂಲನಾ ಸಂಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು HIV ಅಂತ ಬಂದಾಗ ಎಲ್ರಿಗೂ ಗೊತ್ತು, HIV ರೋಗ ಲಕ್ಷಣಗಳ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ, ಎಲ್ಲ ಪುಸ್ತಕಗಳಲ್ಲೂ ಕೊಟ್ಟಿರ್ತಾರೆ, ಅವನ್ನ ನೀವು ಓದ್ಕೊಂಡಿದ್ರೆ ಸಾಕಾಗುತ್ತೆ. ಏನು ನಮಗೆ ಒಂದು ಚರ್ಮದ ತುರಿಕೆ ಉಂಟಾಗುತ್ತದೆ, ಮತ್ತು ನಮಗೆ ಬಾಯಿಯಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ, ಮತ್ತು ವ್ಯಕ್ತಿಯ ಒಂದು ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ, ಈ ರೀತಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲನೂ ಸರಿ ಉತ್ತರ, ಮೇಲಿನ ಎಲ್ಲವನ್ನೇ ಅದಕ್ಕೆ ಸರಿ ಉತ್ತರ ಆಗಿರ್ತದೆ. ಇದಕ್ಕೂ ಮೇಲೆ ನಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ HIV ಯಾವ ರೀತಿ ಒಂದು ಹರಡುತ್ತದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಓಕೆ, HIV ಹರಡುವ ವಿಧಾನಗಳ ಬಗ್ಗೆ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. HIV ಅನ್ನೋದು ಯಾವ ರೀತಿ ಹರಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಂದು ನಮಗೇನು ಒಂದು ಲೈಂಗಿಕ ಸಂಪರ್ಕ, ಒಂದು HIV ಇರುವಂತಹ ವ್ಯಕ್ತಿ ಲೈಂಗಿಕ ಸಂಪರ್ಕವನ್ನು ಮಾಡಿದರೆ ಆತನಿಗೆ ಕಾಯಿಲೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಒಬ್ಬ ವ್ಯಕ್ತಿಗೆ ಒಂದು HIV ಇರುತ್ತೆ ಅಂದರೆ ಆ ವ್ಯಕ್ತಿ ಇನ್ನೊಬ್ಬರ ಜೊತೆ ಲೈಂಗಿಕತೆ ಅಥವಾ ಏನು ಸೆಕ್ಸ್ ಅಂತ ಕರಿತೀವಿ ಅದು ಮಾಡಿದರೆ ಆಟೋಮೆಟಿಕ್ ಅವರಿಗೆ ಆ ಒಂದು ಕಾಯಿಲೆ ಬರುತ್ತೆ ಸ್ನೇಹಿತರೆ. ಅದು ಇಂಪಾರ್ಟೆಂಟು. ಓಕೆ, ಅದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ನಂತರ ಸೋಂಕಿತ ವ್ಯಕ್ತಿಯೊಂದಿಗೆ ರಕ್ತವನ್ನು ದಾನ ಪಡೆದರೆ, ನಮಗೆ ಯಾವುದೇ ಒಂದು ವ್ಯಕ್ತಿಗೆ ಇನ್ ಕೇಸ್ ಈ ಒಂದು A ಎಂಬ ವ್ಯಕ್ತಿಗೆ ರೋಗ ಇರುತ್ತೆ, ಅವನು ಯಾರಿಗೋ ಒಂದು ಎಮರ್ಜೆನ್ಸಿಗೆ ಬ್ಲಡ್ ಕೊಡೋಕ್ಕಂತ ಹೋಗಿರ್ತಾನೆ. ಇವನ್ ಬ್ಲಡ್ಡನ್ನು ಅವ್ರು ಚೆಕ್ ಮಾಡದೆ ಬೇರೆ ಹುಷಾರಿಲ್ಲದಂಥ ವ್ಯಕ್ತಿಗಳಿಗೆ ಇವನ್ ಬ್ಲಡ್ಡನ್ನು ಟ್ರಾನ್ಸ್ಫರ್ ಮಾಡಿದರೆ ಆಟೋಮೆಟಿಕ್ ಅವನಿಗೂ ಸಹ HIV ಪಾಸಿಟಿವ್ ಬರುತ್ತೆ ಸ್ನೇಹಿತರೆ. ಸೊ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಎಲ್ಲರೂ ಸಹ. ಓಕೆ, ನಂತರ ನಮಗೆ ಈ ಒಂದು ಸೋಂಕು ತಗುಲಿದ ವ್ಯಕ್ತಿಯ ಜೊತೆಗೆ ಗುಂಪು ಮಾದಕ ವಸ್ತುಗಳ ಸೇವನೆ ಮಾಡಿದರೆ, ಗುಂಪು ಮಾದಕ ವಸ್ತುಗಳು ಏನು ನಮಗೆ ಗಾಂಜಾ, ಡ್ರಗ್ಸು ಮತ್ತು ಅಫೀಮು ಎಲ್ಲ ಕರಿತೀವಲ್ಲ,
ಇರ್ತೀವಲ್ಲ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಅವೆಲ್ಲ ಗಾಂಜಾ, ಒಂದು ಡ್ರಗ್ಸ್ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಇವೆಲ್ಲ ಮಾದಕ ವಸ್ತುಗಳಾಗಿರ್ತವೆ. ಅಂಥ ಒಂದು ಈ ಒಂದು HIV ಪಾಸಿಟಿವ್ ತೆಗೆದಿರೋಂಥ ವ್ಯಕ್ತಿ ಜೊತೆಗೆ ಒಂದು ಮಾದಕ ವಸ್ತುಗಳನ್ನು ಬಳಸಿದರೆ ಅವ್ರಿಗೂ ಸಹ HIV ಪಾಸಿಟಿವ್ ಆಗುವಂಥ ಚಾನ್ಸಸ್ಸು ಇರ್ತದೆ ಸ್ನೇಹಿತರೆ. ನಂತರ ನಮಗೆ ಸೋಂಕಿತ ತಾಯಿಯಿಂದ ಮಗನಿಗೆ ಹರಡುತ್ತದೆ. ಇಫ್ ಇನ್ ಕೇಸು ತಾಯಿಗೆ, ಒಂದು ಪ್ರೆಗ್ನೆಂಟ್ ಇರುವಂತಹ ಲೇಡಿಗೆ ಏನಾದರೂ ಒಂದು HIV ಪಾಸಿಟಿವ್ ಇತ್ತಂದರೆ ಆಕೆ ಒಂದು ಪ್ರೆಗ್ನೆಂಟಾಗಿ ಮಗು ಡೆಲಿವರಿ ಆದಾಗ ಆಕೆ ಅವಳದೇ ಹಾಲು ಉಣಿಸ್ತಾಳೆ ಮತ್ತು ಅವಳ ಬ್ಲಡ್ಡೇ ಅವಳಿಗೆ ಸರ್ಕ್ಯುಲೇಟ್ ಆಗಿರುತ್ತಲ್ಲ, ಹಾಗಾಗಿ ಆ ಮಗುವಿಗೂ ಸಹ HIV ಪಾಸಿಟಿವ್ ಬರುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಟ್ಯಾಟೋ ಅಂತ ಕರಿತೀವಿ, ಅಚ್ಚು ಅಂತ ಕರಿತೀವಲ್ಲ, ಟ್ಯಾಟೋ ಅಥವಾ ಅಚ್ಚು ಅಂತ ಕರಿತೀವಿ. ಯಾಕೆ ಟ್ಯಾಟೋ ಎಲ್ಲ ಬರುತ್ತೆ ಅಂದರೆ, ಮುಂಚೆ ಎಲ್ಲ ಟ್ಯಾಟೋ ಡಿಫ್ರೆಂಟಾಗಿ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಆಗ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿಗಳು ಒಂದು 50-60 ಜನ ಹಳ್ಳಿಲಿ ಜಾತ್ರೆಗಳೆಲ್ಲ ನೋಡಿರ್ತಾರೆ, ಟ್ಯಾಟೋ ಇಲ್ಲಿ ಯಾರೋ ಒಬ್ಬ ಹಾಕ್ಸ್ತಾನೆ ಅಂತ ಹೇಳ್ಬಿಟ್ಟು ಜೋಶಲ್ಲಿ ಇವನು ಬಂದು ಹಾಕ್ಸಕ್ಕೆ ಹೋಗ್ತಾನೆ. ಬಟ್ ಇವನಿಗೆ ಯಾರಿಗೂ ಹಾಕ್ಸ್ಕೊಂಡು ನನಗೆ HIV ಪಾಸಿಟಿವ್ ಇತ್ತಂದರೆ, ಯಾಕಂದರೆ ಅದರಲ್ಲೆಲ್ಲ ರಕ್ತ ತಗಲಿರುತ್ತೆ. ಒಂದು ಆ ಟ್ಯಾಟೋ ಹಾಕ್ಸ್ಕೋಬೇಕಾದ್ರೆ ರಕ್ತ ತಗಲಿರುತ್ತಲ್ಲ, ಅದೇ ರಕ್ತ ಅವ್ರು ಏನು ಕ್ಲೀನ್ ಮಾಡದೆ, ವಾಶ್ ಮಾಡದೆ, ಏನಾದರೂ ಇಫ್ ಇನ್ ಕೇಸ್ ಇನ್ನೊಬ್ಬ ವ್ಯಕ್ತಿಗೆ ಹಾಗೆ ಮಿಷಿನಲ್ಲಿ ಅವರಿಗೆ ಅಚ್ಚೆಯನ್ನು ಹಾಕಿದರೆ ಖಂಡಿತ ಅವ್ರಿಗೂ ಸಹ HIV ಪಾಸಿಟಿವ್ ಬರುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಇವೆಲ್ಲ ತುಂಬ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ನಮ್ಮ ದೇಹ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ಜಾಗೃತಿಯನ್ನು ವಹಿಸ್ಕೊಂಡು ಒಂದು 3-5 ಜನರ ಸಲಹೆಯನ್ನು ತೊಗೊಂಡು ನಾವು ಮುಂದುವರಿಬೇಕಾಗುತ್ತೆ. ದೇಹದಲ್ಲಿ ಯಾವುದೇ ಒಂದು ಭಾಗದ ಬಗ್ಗೆ ನೀವು ಒಂದು ಕಾಳಜಿ ವಹಿಸ್ಕೋಬೇಕಾದ್ರೆ. ಓಕೆ. ನಂತರ ಬರೋದು ನಮಗೆ HIV ತಡೆಗಟ್ಟುವಂತಹ ವಿಧಾನಗಳು. ಯೂಶಲಿ ನಮಗೆ ವಿಧಾನಗಳ ಬಗ್ಗೆ ಏನು ಕೇಳಲ್ಲ, ಜಸ್ಟ್ HIV ಹರಡುವ ವಿಧಾನಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಇವೆಲ್ಲವೂ ಸಹ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ನಿಮಗೆ ABCDEF ಅಂತ ಕೊಟ್ಟು ABC ಸರಿ, ABD ಸರಿ, ACDF ಸರಿ, ಈ ರೀತಿ ಆಪ್ಷನನ್ನು ನಿಮಗೆ ಕೊಡಲಾಗ್ತದೆ ಸ್ನೇಹಿತರೆ. ಓಕೆ. ಇನ್ನು ತುಂಬ ಜನಕ್ಕೆ ತಪ್ಪು ಕಲ್ಪನೆಗಳು ಸಹ ಇದ್ದಾವೆ. HIV ಅಂತ ಬಂದಾಗ ಈ ಸೊಳ್ಳೆ ಬಂದು ರಕ್ತ ಇರುತ್ತೆ, ಆ ಸೊಳ್ಳೆ ಬಂದು ನನಗೆ ಕಚ್ಚಿದ್ರೆ HIV ಬರುತ್ತೆ ಅನ್ನೋ, ಅದು ಯಾವುದೇ ಕಾರಣಕ್ಕೂ HIV ಬರಲ್ಲ. ಇನ್ನು ನೀರು, ಅವ್ನು ಕುಡಿದಂತಹ ನೀರು ಎಂಜಲು ಮಾಡಿದ್ದು ನಾನು ಕುಡಿದ್ರೆ ನೀರು ಬರೋದಿಲ್ಲ. ಕಂಪ್ಲೀಟಲ್ಲಿ ಬ್ಲಡ್ಡಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ನೋಡಿ, ಇದು ಲೈಂಗಿಕ ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು, ರಕ್ತ ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು, ತಾಯಿ ಮಗು ಹೋಗೋದು ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು, ಟ್ಯಾಟೂ ಅನ್ನೋದು ಬ್ಲಡ್ಡಿಗೆ, ಆಲ್ಮೋಸ್ಟ್ ಬ್ಲಡ್ಡಿಂದನೇ ಅದು ಹೋಗೋದು ಸ್ನೇಹಿತರೆ. ಅದನ್ನು ಸಹ ನೀವು ನೆನಪಿಟ್ಕೊಂಡು, ಈ ರೀತಿ ಒಂದು ಆಪ್ಷನ್ ಏನಾದರೂ ಡಿಫ್ರೆಂಟಾಗಿ ಕೊಟ್ಟಿರ್ತಾನೆ, ಸೊಳ್ಳೆ, ನೀರು, ಅಥವಾ ಏನು ಜನಸಂದಣಿ ಏನಾದರೂ ಗುಂಪುಗಾರಿಕೆ ಇದ್ದಾಗ ಅಲ್ಲಿ ಬಂದುಬಿಡುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ ಆಗಿರ್ತದೆ. ಅಂಥವಕ್ಕೆ ನೀವು ಕಿವಿಗೊಡಬಾರ್ದಾಗುತ್ತೆ. ನಂತರ ಏಡ್ಸನ್ನು ತಡೆಗಟ್ಟುವಂಥ ವಿಧಾನಗಳೇನು ಅಂದರೆ, ಲೈಂಗಿಕ ಸಂಪರ್ಕ ಯಾವುದೇ ಕಾರಣಕ್ಕೂ ಅವರು ಮಾಡಬಾರ್ದಾಗುತ್ತೆ. ನಂತರ ರಕ್ತದಾನವನ್ನು ಅವರು ಮಾಡಬಾರ್ದಾಗುತ್ತೆ. ಮತ್ತು ತಾಯಿ ತನ್ನ ಒಂದು ಎದೆಯ ಹಾಲನ್ನು ಕುಡಿಸ್ಬಾರ್ದು ಮಗುವಿಗೆ. ಅವೆಲ್ಲನೂ ಸಹ ಒಂದು ತಡೆಗಟ್ಟುವಂತಹ ವಿಧಾನಗಳಾಗಿರ್ತವೆ ಸ್ನೇಹಿತರೆ. ಹಾಗಾದರೆ HIV ಅಂತ ಬಂದಾಗ HIV ನಮಗೆ ಯಾವೆಲ್ಲ ರೋಗಗಳನ್ನು ನಾವು ಪತ್ತೆ ಹಚ್ಚುತ್ತೀವಿ ಅಂದರೆ, HIV ಯಾವ ರೀತಿ ರೋಗಗಳನ್ನು ಪತ್ತೆ ಹಚ್ಚುತ್ತೀವಿ, ಅದಕ್ಕೆ ಯಾವ ಒಂದು ಟೆಸ್ಟ್ಗಳನ್ನು ಬಳಸ್ತೀವಿ ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಪತ್ತೆ ಹಚ್ಚುವ ಪರೀಕ್ಷೆಗಳು ಅಂತ ಬರುತ್ತೆ. ಪತ್ತೆ ಹಚ್ಚುವ ಪರೀಕ್ಷೆಗಳು ಅಂತ ಬಂದಾಗ ಮೊದಲನೇದಾಗಿ ಎಲಿಸಾ ಎಂಬ ಟೆಸ್ಟಿಂದ ಪತ್ತೆ ಹಚ್ಚುತ್ತೀವಿ. ಈ ಎಲಿಸಾ ಫುಲ್ ಫಾರ್ಮ್ ಏನು? ಓಕೆ, ಎಲಿಸಾ ಫುಲ್ ಫಾರ್ಮನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇದನ್ನು ಸಹ ನಿಮಗೆ ಒಂದು ಹೋಮ್ ವರ್ಕನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲಿಸಾ ಫುಲ್ ಫಾರ್ಮನ್ನು ನೀವೇ ಗೆಸ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಗೂಗಲ್ ಸರ್ಚ್ ಮಾಡಿ ಅದನ್ನು ತಿಳ್ಕೊಬೇಕಾಗುತ್ತೆ. ನಂತರ PCR, ಇದನ್ನು ಸಹ ಇಂಪಾರ್ಟೆಂಟ್. ಇದನ್ನು ಸಹ ನಿಮಗೆ ಒಂದು ಹೋಮ್ ವರ್ಕನ್ನು ಕೊಡ್ತಾ ಇದ್ದೀನಿ, ನೋಡ್ಕೋಬೇಕಾಗುತ್ತೆ. ನಂತರ ವೆಸ್ಟ್ರನ್ ಬ್ಲಾಟ್ ಆಗಿರ್ತದೆ. ಇದು ನಮಗೆ HIV ಪತ್ತೆ ಹಚ್ಚುವಂಥ ಒಂದು ಪರೀಕ್ಷೆ ಆಗಿರ್ತದೆ ಸ್ನೇಹಿತರೆ. ನಂತರ ಇವು 3 ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾವುದು? ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂತ ಬರುತ್ತೆ. ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂತ ಬರುತ್ತೆ, ಅಥವಾ ಇದನ್ನೇ ನಾವು ರ್ಯಾಪಿಡ್ ಅಂತ ಕರಿತೀವಿ. ಓಕೆ, ರ್ಯಾಪಿಡ್ ಟೆಸ್ಟ್ ಅಂತ ಕರಿತೀವಿ. ಇದನ್ನು ಸಹ ರ್ಯಾಪಿಡ್ ಅನ್ನೋದು ನಮಗೆ ಒಂದು ಏಡ್ಸ್ಗೆ ಸಂಬಂಧಪಟ್ಟಂಥ ಪತ್ತೆ ಹಚ್ಚುವಂತಹ ಒಂದು ವಿಧಾನ ಆಗಿರ್ತದೆ. ನಂತರ ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಅಂತ ಬರುತ್ತೆ. ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಅಂತ ಬರುತ್ತೆ. ಇವನು ಸಹ ಒಂದು HIV ಪತ್ತೆ ಹಚ್ಚುವಂತಹ ಒಂದು ವಿಧಾನ ಆಗಿರ್ತದೆ ಸ್ನೇಹಿತರೆ. 5 ಟೆಸ್ಟ್ಗಳನ್ನು ಸಹ ನಮಗೆ HIV ಬಳಸ್ತಾ ಬರ್ತಾರೆ. ಇಂಪಾರ್ಟೆಂಟ್. 5 ಸಹ ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಏಡ್ಸ್ ರೋಗದ ಚಿಕಿತ್ಸೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಏಡ್ಸ್ ರೋಗಗಳ ಯಾವೆಲ್ಲ ಚಿಕಿತ್ಸೆ ಮಾಡ್ತಾರೆ ಅಂದರೆ, HAART, ಇದನ್ನು ಸಹ ಫುಲ್ ಫಾರ್ಮ್ ನೀವೇ ನೋಟ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ನಿಮಗೆ ABC ಅಂತ ಒಂದು ಬರುತ್ತೆ, ಒಂದು ಅಬಕವೀರ್. ಓಕೆ, ಅಬಕವೀರ್ ಅನ್ನೋದು ಏಡ್ಸ್ಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆ ಆಗಿರುತ್ತೆ. ಇನ್ನೊಂದು ಜೂಡೋ ಯೂಡಿನ್ ಅಂತ ಬರುತ್ತೆ.
ಯೂಡಿನ್ ಎಂಬುದು ನಮಗೆ ಇದನ್ನು ಸಹ ಏಡ್ಸ್ಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತಾರೆ ಸ್ನೇಹಿತರೆ. ಸಿಂಪಲ್ ಓಕೆ. ಇಷ್ಟು ಮಾಹಿತಿಗಳನ್ನು ನೀವು HIV ಅಂತ ಬಂದಾಗ ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಏಡ್ಸ್ ಅಂತ ಬಂದಾಗ ನಮಗೆ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತ ಕರಿತೀವಿ. ಪ್ರತಿ ವರ್ಷ ಏಡ್ಸ್ ದಿನದಿಂದ ಏನು ಥೀಮ್ ಇರುತ್ತೆ ಆ ಥೀಮನ್ನು ಸಹ ನಮಗೆ ಎಕ್ಸಾಮ್ ಏನು ಧ್ಯೇಯವಾಕ್ಯ, ಆ ದಿನವನ್ನು ಯಾವ ಒಂದು ಧ್ಯೇಯವಾಕ್ಯದ ಮೂಲಕ ಆಚರಣೆ ಮಾಡಿದ್ದಾರೆ ಅನ್ನೋದು ಸಹ ಎಕ್ಸಾಮ್ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ವರ್ಷವೂ ಸಹ ನೀವು ಅದನ್ನು ಓದ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನಾವೀಗ ಸರಿ ಉತ್ತರವನ್ನು ನಾವು ಇಲ್ಲಿ ನೋಡ್ತಾ ಬರೋಣ. ಏನು ಇದು ಸರಿ ಉತ್ತರ ಯಾವುದು ಇದಕ್ಕೆ ಅಂತ ನಾವು ನೋಡ್ತಾ ಬರೋಣ. ಈ ಕೆಳಗಿನ ಯಾವ ಪರೀಕ್ಷೆಗಳನ್ನು HIV ಪತ್ತೆ ಹಚ್ಚಲು ಬಳಸುತ್ತಾರೆ? ನಿಮ್ಗೆ ಆಲ್ರೆಡಿ ಎಲಿಸಾ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟೆ. ಎಸ್, ರೈಟ್ ಇದೆ. ಇನ್ನು PCR ಇದೆ, ವೆಸ್ಟರ್ನ್ ಬ್ಲಾಟ್ ಇದೆ. ಇನ್ನು RT-PCR ಅಂತ ಹೇಳಿಲ್ಲಲ್ಲ ನಾನು, ಜಸ್ಟ್ ಇಲ್ಲಿ ರ್ಯಾಪಿಡ್ ಅಂತ ಹೇಳಿದೆ, ರ್ಯಾಪಿಡ್ ಟೆಸ್ಟ್ ಅಂತ ಹೇಳಿದೆ. ತದನಂತರ ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಅಂತಲೂ ಸಹ ಹೇಳಿದೆ, NABT ಟೆಸ್ಟ್ ಅಂತ ಕರೀತಾರೆ. ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿದ್ದೆ. ಸೊ ಇಲ್ಲಿ RT-PCR ಬರೋಲ್ಲ. ಇನ್ನು ರ್ಯಾಟ್ ಅಂತ ಹೇಳಿದ್ದು ನಾನು, ರ್ಯಾಬಿಟ್ ಮತ್ತು NABD ಅಂತ ಹೇಳಿದೆ. ರ್ಯಾಟನ್ನು ಸಹ ಇಲ್ಲಿ ಬರೋದಿಲ್ಲ ಸ್ನೇಹಿತರೆ. ಜಸ್ಟ್ 1 2 3 ಮಾತ್ರ ಇಲ್ಲಿ ಸರಿಯಾಗಿರ್ತದೆ. 1 2 3 ಮಾತ್ರ ಇಲ್ಲಿ ಸರಿಯಾಗಿರ್ತದೆ. ನೆನಪಲ್ಲಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಓಕೆ. ಏನಿದು RT-PCR ಅಂತ ಬಂದಾಗ ನಿಮಗೆಲ್ಲರಿಗೂ ಗೊತ್ತು, ಕರೋನಾ ವೈರಸನ್ನು ಪತ್ತೆ ಹಚ್ಚುವಂತಹ ಒಂದು ಚಿಕಿತ್ಸೆ ಆಗಿರ್ತದೆ. ಇದು ಕರೋನಾ ವೈರಸನ್ನು ಪತ್ತೆ ಹಚ್ಚುವಂಥ ಒಂದು ಟೂಲ್ ಆಗಿರ್ತದೆ RT-PCR ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ನೋಡಿ, ಇಲ್ಲಿ PCR ಅಂತಿದೆ, ಅದಕ್ಕೆ ಕನ್ಫ್ಯೂಷನ್ ಆಗಲಿ ಅಂತ ಕೊಡಿ. ನೋಡಿ, ಇದು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಬಟ್ RT-PCR ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಕರೋನಾ ವೈರಸ್ಗೆ ಸಂಬಂಧಪಟ್ಟಿದ್ದು. ಇನ್ನು ರ್ಯಾಟ್ ಅಂತ ಬಂದಾಗ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಆಗಿರ್ತದೆ. ಇದನ್ನು ಸಹ ಅದೊಂದು ವೈರಸ್ಗೆ ಸಂಬಂಧಪಟ್ಟಂತಹ, ಅಂದರೆ ಕರೋನಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಟೆಸ್ಟ್ ಆಗಿರ್ತೀವಿ. ಎರಡನ್ನೂ ಸಹ ಕರೋನಾಗೆ ಸಂಬಂಧಪಟ್ಟಿದ್ದು ನೆನಪಲ್ಲಿರಬೇಕಾಗುತ್ತೆ. ಜಸ್ಟ್ 1 2 3 ಮಾತ್ರ ಇಲ್ಲಿ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ. ಮುಂದಿನ ಪ್ರಶ್ನೆ ಹೀಗಿದೆ. 100% ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಮುಂದಿನ ಒಂದು PSC ಎಕ್ಸಾಮ್ಗಳಲ್ಲಿ ಅಥವಾ KPSC ಎಕ್ಸಾಮ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಯಾಕಂದರೆ ವೈರಸ್ಗಳಂತ ಬಂದಾಗ ತುಂಬಾ ಯಾವಾಗಲೂ ಸುದ್ದಿಯಲ್ಲಿರ್ತವೆ. ಸೊ ಅಂಥ ಪ್ರಶ್ನೆಗಳು ನಿಮಗೆ ಕೇಳಲಾಗ್ತದೆ. ಪ್ರಪಂಚದಲ್ಲಿ ಏನು ಮೊದಲು ಕಾಣಿಸಿಕೊಂಡ ಪ್ರಮುಖ ವೈರಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಏನು ನಮಗೆ ಪ್ರಪಂಚದಲ್ಲಿ ಇತ್ತೀಚೆಗೆ ಒಂದು ಏನು ಕರೋನಾ ವೈರಸ್ ಅಂತ ನಿಮಗೆ ಎಲ್ಲ ಗೊತ್ತಾಯಿತು. ಮತ್ತು ಬೇರೆ ಬೇರೆ ರೀತಿಯ ಚಿಕ್ಕ ಪುಟ್ಟ ವೈರಸ್ಗಳು ಸಹ ಇಡೀ ಪ್ರಪಂಚದಲ್ಲಿ ಬಂದು ಹೋಗ್ತಾ ಇರ್ತವೆ ಸ್ನೇಹಿತರೆ. ಅದರಲ್ಲಿ ಸುದ್ದಿ ಮಾಡಿದಂತಹ ವೈರಸ್ಗಳ ಮೇಲೆ ಮೊದಲು ಎಲ್ಲಿ ಪತ್ತೆ ಆಯಿತು ಅಂತ ಪ್ರಶ್ನೆ ಕೇಳ್ತೇನೆ. ಕರೋನಾ ವೈರಸ್ ಅಂದರೆ ಎಲ್ಲರೂ ನಾವಿದ್ದಂತಹ ಕಾಲದಲ್ಲಿ ಬಂದಿದ್ದು. ಸೊ ಈಸಿಯಾಗಿ ನೆನಪು ಬರ್ತದೆ. ಸೊ ಹಾಗಾಗಿ ಅದು ಚೀನಾ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಜೀಕಾ ವೈರಸ್ ಆಗಿರ್ಬೋದು, ಎಬೆಲಾ ವೈರಸ್ ಆಗಿರ್ಬೋದು, ನೀಫಾ ವೈರಸ್ ಆಗಿರ್ಬೋದು, ಹಂದಿ ಜ್ವರ, ಅಕ್ಕಿ ಜ್ವರ ವೈರಸ್ಗಳು ಇವೆಲ್ಲ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದು ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಒಂದು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಓದಿದರೆ ಉತ್ತರಗಳನ್ನು ಸರಿ ಮಾಡ್ಕೋಬೇಕಾಗುತ್ತೆ. ನಂತರ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ ಮೇಲೂ ಸಹ ನಿಮಗೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಏನಿದು ವೈರಸ್ ಅಂತ ಬಂದಾಗ ನಮಗೆ ಮೊದಲು ಎಷ್ಟು ವೈರಸ್ಗಳಿದ್ದಾವೆ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ವೈರಸ್ಗಳಂತ ಬಂದಾಗ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಬೇರೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಅನ್ನೋದ್ರ ಬಗ್ಗೆ ಈ ಪ್ರಶ್ನೆ ಅಡಗಿದೆ ಸ್ನೇಹಿತರೆ. ಓಕೆ. ನಮಗೆ ಒಂದು ಮೊದಲ ಬಾರಿಗೆ ಒಂದು ಕಾಮಲೆ ವೈರಸನ್ನು ನೋಡ್ತಾ ಬರೋಣ. ಕಾಮಲೆ ಅಂತ ಬಂದಾಗ ಏನಿದು ಜಾಂಡೀಸ್ಗೆ ಸಂಬಂಧಪಟ್ಟಿದ್ದು. ಜಾಂಡೀಸ್ ವೈರಸ್ಸು ಯಾವ ಭಾಗಕ್ಕೆ ಬರುತ್ತೆ ಅಂತ ಕೇಳ್ತಾನೆ. ಮನುಷ್ಯನ ಒಂದು ಯಕೃತ್ ಭಾಗಕ್ಕೆ ತಗುಲುವಂತಹ ಕಾಯಿಲೆ ಯಾವುದು ಅಂತ ಕೇಳಿದರೆ ಅದು ವೈರಸ್ ಅಂದರೆ ಕಾಮಲೆ ರೋಗ ಆಗಿರ್ತದೆ. ಇದು ಲಿವರ್, ಯಕೃತ್ ಅಂದರೆ ಲಿವರ್, ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು, ಲಿವರ್ ಅಂತ. ಓಕೆ. ಇದೊಂದು ವೈರಸ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಈ ಒಂದು ವೈರಸ್ಗಳನ್ನು, ಇದರಲ್ಲಿ ಕಂಡುಬರುವಂತಹ ವೈರಾಣುಗಳನ್ನು ನಾವು ABCDEEG ಅಂತ ಗುರುಸ್ತೀವಿ. ಯಾಕಂದರೆ ಇದೊಂದು ಏನು ಆಗಲಿ ನಿಮ್ಗೆ ಹೇಳಿದ್ನಲ್ಲ, ಹೆಪಟೈಟಿಸ್ A ವೈರಸ್, B ವೈರಸ್, C ವೈರಸ್, D ವೈರಸ್, E ವೈರಸ್, G ವೈರಸ್ ಅಂತೆಲ್ಲ ಬರ್ತವೆ. ಇದರಲ್ಲಿ ಹೆಪಟೈಟಿಸಲ್ಲಿ ತುಂಬ ಡೇಂಜರ್, ತುಂಬ ಅಪಾಯಕಾರಿ ವೈರಸ್ ಅಂತ ಕೇಳಿದರೆ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ವೈರಸ್ಗಳು ತುಂಬ ಅಪಾಯಕಾರಿಯಾಗಿರುವಂತಹ ವೈರಸ್ಗಳಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಏನು ಈ ಜಾಂಡೀಸ್ ಅಂತ ಬಂದಾಗ, ಜಾಂಡೀಸ್ ಬಂದರೆ ಯಾವ ರೀತಿ ಬಣ್ಣ ಇರುತ್ತೆ? ಅವ್ರದ್ದು ಹಳದಿ ಬಣ್ಣದಲ್ಲಿ ಇರ್ತವೆ ಸ್ನೇಹಿತರೆ. ಅವರೊಂದು ಸ್ಕಿನ್ ಹಳದಿ ಬಣ್ಣ ಅಥವಾ ಕಣ್ಣಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ. ಏನು ಕಣ್ಣುಗಳು, ಚರ್ಮದ ಬಣ್ಣ, ಮತ್ತು ಚರ್ಮ ಆಗಿರ್ಬೋದು, ಮತ್ತು ಮೂತ್ರ ತುಂಬ ಹಳದಿ ಬಣ್ಣಕ್ಕೆ ಹೋಗಿರ್ತದೆ. ಇವಕ್ಕೆಲ್ಲ ಹಳದಿ ಬಣ್ಣ ಮನುಷ್ಯನಲ್ಲಿ ಬರಲು ಕಾರಣವೇನು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಬಿಲಿರೂಬಿನ್, ಮೊನ್ನೆ ಹೇಳಿದ್ದೆ ನಿಮಗೆ. ಓಕೆ. ಮಾನವನ ಅಂಗಾಂಗಗಳಿಗೆ ಬಾಧಿಸುವಂತಹ ಕಾಯಿಲೆಗಳಂತ ಬಂದಾಗ ಜೀವಕೋಶದಲ್ಲಿ ತಿಳಿಸ್ಕೊಟ್ಟಿದೆ. ಹಳದಿ ಬಣ್ಣ ತಿರುಗಲು ಬಿಲಿರೂಬಿನ್ ಎಂಬ ಒಂದು ಅಂಶ ಕಾರಣವಾಗಿರ್ತದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಪಂಚದಲ್ಲಿ ಕಾಮಲೆ ರೋಗ ಅತಿ ಹೆಚ್ಚಾಗಿ ನಮಗೆ ನಮ್ಮ ಭಾರತ ಮತ್ತು ಚೀನಾ ದೇಶ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಭಾರತ ಮತ್ತು ಚೀನಾದಲ್ಲಿ. ಸೊ ಇವೆರಡು ದೇಶಗಳಲ್ಲೇ ಅತಿ ಹೆಚ್ಚು ಕಾಮಲೆ ರೋಗಗಳಿದೆ ಅಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಇಷ್ಟು ಕಾಮಲೆ ರೋಗ ಅಂತ ಬಂದಾಗ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರ ನಮಗೆ ಇನ್ನೊಂದು ವೈರಸ್ ನಾವು ನೋಡ್ತಾ ಬರೋಣ. ಒಂದು ಪೋಲಿಯೋ
ಪೋಲಿಯೋ ವೈರಸ್ ಅಂತ ಬರ್ತದೆ. ಈ ಪೋಲಿಯೋ ವೈರಸ್ ಅಂತ ಬಂದಾಗ ಪೋಲಿಯೋ ವೈರಸ್ನಿಂದನೇ ಎಂಥ ವೈರಸ್ಸಿಂದ ಬರ್ತಿದ್ದು ಪೋಲಿಯೋ ವೈರಸ್ನಿಂದನೇ ಹರಡುವಂತಹ ಒಂದು ಕಾಯಿಲೆಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಈ ಪೋಲಿಯೋ ವೈರಸ್ ಅಂತ ಬಂದಾಗ ಪೋಲಿಯೋ ರೋಗವನ್ನು ಒಂದು ಜರ್ಮನಿ ದೇಶದ ಒಂದು ಜೋಕಬ್ ಏನ್ಲೆ, ನೋಡಿ ಇದನ್ನು ಪತ್ತೆ ಹಚ್ಚಿದವನು ಯಾರು ಅಂತ ಕೇಳಿದರೆ ಒಬ್ಬ ಜರ್ಮನಿ ದೇಶದ ವಿಜ್ಞಾನಿ ಇದ್ದಾನೆ, ಜೋಕಬ್ ಏನ್ಲೆ. ಓಕೆ, ಈತ ಒಂದು ನಮಗೆ ಪೋಲಿಯೋ ರೋಗವನ್ನು ಜರ್ಮನಿ ದೇಶದ ಜೋಕಬ್ ಏನ್ಲೆ ಅವರು ಕಂಡುಹಿಡಿದಿರ್ತಾನೆ ಸ್ನೇಹಿತರೆ. ಬಟ್ ಪೋಲಿಯೋಗೆ ಬಂದಾಗ ನಮಗೆ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿದ್ದು, ಪೋಲಿಯೋ ಲಸಿಕೆ, ಇಲ್ಲಿ ಡಿಫ್ರೆನ್ಸ್ ತಿಳ್ಕೊಬೇಕು. ಪೋಲಿಯೋಗೆ ಲಸಿಕೆಯನ್ನು ಕಂಡುಹಿಡಿದಿದ್ದು ಜೋನಾಸ್, ಎಲ್ರಿಗೂ ಗೊತ್ತಿರುತ್ತೆ, ಜೋನಾಸ್ ಇಸ್ಕಲ್ ಎಂಬತ್ತನು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿರ್ತಾನೆ. ಇನ್ನು ನಂತರ ನಮಗೆ ಪೋಲಿಯೋ ಹನಿ, ಪೋಲಿಯೋ ಡ್ರಾಪ್ ಅಂತ ಏನು ಕರಿತೀವಲ್ಲ, ಸೊ ಪೋಲಿಯೋ ಡ್ರಾಪ್ ಅಂತ ಏನು ಕರಿತೀವಿ, ಹನಿ. ಓಕೆ, ಇದನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾನೆ, ಆಲ್ಬರ್ಟ್ ಸಬಿನ್ ಎಂಬಾತನು ಪೋಲಿಯೋ ಡ್ರಾಪನ್ನು ಕರಿತಾ ಬರ್ತಾನೆ ಸ್ನೇಹಿತರೆ. ಓಕೆ, ಲಸಿಕೆ ಅಂತ ಬಂದಾಗ ನಮಗೆ ಲಸಿಕೆ ನೋಡಿ, ಪೋಲಿಯೋ ಲಸಿಕೆ ಜೋನಾಸ್ ಇಸ್ಕಲ್, ಮತ್ತು ಪೋಲಿಯೋ ಡ್ರಾಪ್ ಅಂತ ಬಂದಾಗ ಆಲ್ಬರ್ಟ್ ಸಬಿನ್ ಅಂತ ಗೊತ್ತಿರ್ತಿಲ್ಲ. ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ಜಸ್ಟ್ ಲಸಿಕೆ ಲಾಸ್ಟಿಗಿದೆ ನೋಡಿ, ಜೋನಾಸ್ ಇಸ್ಕಲ್ ಅಥವಾ ಲಸಿಕೆ ಅಂತ ಇವೆರಡು ಪದಗಳನ್ನು ನೆನಪಿಟ್ಕೊಂಡಿದ್ರೆ ಈಸಿಯಾಗಿ ನೆನಪು ಬರ್ತದೆ ಸ್ನೇಹಿತರೆ. ಇನ್ನು ಡ್ರಾಪ್ ಅಂತ ಬಂದಾಗ ಆಲ್ಬರ್ಟ್ ಸಬಿನ್ ಅವರು ಡ್ರಾಪಿಗೆ ಸಂಬಂಧಪಟ್ಟಿರ್ತಾರೆ. ಇದನ್ನು ಸಹ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ನಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ನಂತರ ನಮಗೆ ಈ ಮೊದಲಿಗೆ ಪೋಲಿಯೋ ಔಷಧಿಯನ್ನು ಅಭಿವೃದ್ಧಿಪಡಿಸಿದವರು ಕೇಳ್ತಾನೆ. ಮೊದಲಿಗೆ ಪೋಲಿಯೋ ಔಷಧಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಇಲಾರಿ ಕೋರ್ಪವಾಸ್ಕಿ ಎಂಬಾತನು ಮೊದಲ ಬಾರಿಗೆ ಪೋಲಿಯೋ ಔಷಧಿಯನ್ನು ಪತ್ತೆ ಹಚ್ಚಿರ್ತಾನೆ ಸ್ನೇಹಿತರೆ. ಇನ್ನು ಪೋಲಿಯೋ ಅಂತ ಬಂದಾಗ ಯಾವ ದೇಶದಲ್ಲಿ ಪೋಲಿಯೋ ಮುಕ್ತ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಭಾರತ ದೇಶವು ಪೋಲಿಯೋ ಮುಕ್ತ, ಅಂದರೆ ಇತ್ತೀಚೆಗೆ ಭಾರತದಲ್ಲಿ ನಿರ್ಮೂಲನೆಗೊಳ್ಳುತ್ತಿರುವಂತಹ ಕಾಯಿಲೆ ಯಾವುದು ಅಂತ ಕೇಳ್ತಾನೆ. ಭಾರತದಲ್ಲಿ ನಿರ್ಮೂಲನೆಗೊಳ್ಳುತ್ತಿರುವಂತಹ ಕಾಯಿಲೆ ಯಾವುದು ಅಂತ ಕೇಳಿದರೆ ಅದು ಪೋಲಿಯೋ ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿಶ್ವ ಪೋಲಿಯೋ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳ್ತಾನೆ. ಅಕ್ಟೋಬರ್ 24ರಂದು ಪ್ರತಿ ವರ್ಷ ವಿಶ್ವ ಪೋಲಿಯೋ ದಿನವನ್ನು ಆಚರಣೆ ಮಾಡ್ತೀವಿ. ಹೇಗೆ ನಾವು ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತ ಹೇಳಿದ್ನೋ ಅದೇ ರೀತಿ ಅಕ್ಟೋಬರ್ 24ರಂದು ವಿಶ್ವ ಪೋಲಿಯೋ ದಿನವನ್ನು ಆಚರಣೆ ಮಾಡಲಾಗ್ತದೆ. ಸೊ ಪೋಲಿಯೋ ಅಂತ ಬಂದಾಗ ನೀವು ಇಷ್ಟು ಮಾಹಿತಿಯನ್ನು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಬರೋಣ. ನೆಕ್ಸ್ಟ್ ಟಾಪಿಕ್ ಬಂದು ನಾವು ಯಾವ್ದು ನೋಡ್ತಾ ಬರೋಣ, ಕಾಲುಬಾಯಿ ರೋಗದ ವೈರಸ್. ಮೂರನೇದು ಕಾಲುಬಾಯಿ. ಓಕೆ, ಕಾಲುಬಾಯಿ ರೋಗ ವೈರಸ್ ಅಂತ ಬಂದಿದೆ. ಈ ಕಾಲುಬಾಯಿ ರೋಗ ವೈರಸ್ ಅಂತ ಬಂದಾಗ ಇದನ್ನು ಇಂಗ್ಲೀಷಲ್ಲಿ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ. ಇದನ್ನು ಸಹ ಇಂಪಾರ್ಟೆಂಟು. ಈ ಕಾಲುಬಾಯಿ ರೋಗದ ವೈರಸ್ಸು 4 ಕಾಲುಗಳನ್ನು ಒಳಗೊಂಡಿರುವಂತಹ ಸೀಳುಪಾದ, ಇಂಪಾರ್ಟೆಂಟ್ ಇದು, ಸೀಳುಪಾದ ಪ್ಲಸ್ ಗೊರಸುಗಳುಳ್ಳ ಪ್ರಾಣಿಗಳಲ್ಲಿ ಕಂಡುಬರುವಂತಹ ವೈರಸ್ ಯಾವುದು ಅಂತ ಕೇಳ್ತಾನೆ. ಕಾಲುಬಾಯಿ ರೋಗದ ವೈರಸ್ ತುಂಬ ಬಾರಿ ಪ್ರಶ್ನೆ ಆಗಿದೆ. ಕಾಲುಬಾಯಿ ರೋಗದ ವೈರಸ್ ಎಲ್ಲಿ ಬರುತ್ತೆ ಅಂತ. ಗೊರಸುಗಳುಳ್ಳ ಪ್ರಾಣಿಗಳು, ಸೀಳುಪಾದದ ಪ್ರಾಣಿಗಳಲ್ಲಿ ಕಂಡುಬರುವಂತಹ ವೈರಸ್ ಆಗಿರ್ತದೆ ಸ್ನೇಹಿತರೆ. ಇನ್ನು ಸಾಮಾನ್ಯವಾಗಿ ಅತಿ ಹೆಚ್ಚು ಬೇಸಿಗೆ ಕಾಲದಲ್ಲಿ ಕಂಡುಬರುವಂತಹ ಚಿಕ್ಕ ವೈರಸ್, ಎಲ್ಲರಿಗೂ ಹೇಳಿದೆ ಸ್ಟಾರ್ಟಿಂಗ್, ಅತಿ ದೊಡ್ಡ ವೈರಸ್ TME ವೈರಸ್, ಅತಿ ಚಿಕ್ಕ ವೈರಸ್ ಕಾಲುಬಾಯಿ ರೋಗದ ವೈರಸ್ ಅಂತ ನಿಮಗೆ ಹೇಳಿದೆ. ಈ ರೋಗ ಬಾಧಿಸದಿರುವಂತಹ ಪ್ರಾಣಿಗಳು ಅಂತ ನಿಮಗೆ ಏನಾದರೂ ಎಕ್ಸಾಮಲ್ಲಿ ಕೇಳ್ತಾನೆ. ಸೊ ಮತ್ತೆ ಈ ರೋಗ ಬಾಧಿಸುವಂಥ ಪ್ರಾಣಿಗಳಂತ ಕೇಳಿದರೆ ನಮಗೆ ಬಾಧಿಸುವಂಥ ಪ್ರಾಣಿಗಳು ಬಂದಾಗ ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹಂದಿಗಳಲ್ಲಿ ಇವು ಬಾಧಿಸ್ತಾ ಬರ್ತವೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಇವುಗಳನ್ನು ಲಸಿಕೆ ಮತ್ತು ಔಷಧಿಗಳ ಮೂಲಕ ಬಗೆಹರಿಸ್ಬೋದು ಅನ್ನೋದು ಸಹ ನೆನಪಿಡ್ಬೇಕು. ಜಸ್ಟ್ ನಿಮಗೆ 4 ಸೀಳುಪಾದ ಗೊರಸುಗಳಲ್ಲಿ ಬರುತ್ತೆ. ಅತಿ ಚಿಕ್ಕ ವೈರಸ್ ಯಾವುದು ಅಂತ ಕೇಳಿದರೆ ಇದಾಗಿರ್ತದೆ ಸ್ನೇಹಿತರೆ. ಇನ್ನು ಹಸು, ಎಮ್ಮೆ, ಹಂದಿಗಳಲ್ಲಿ ಬರುವಂತಹ ವೈರಸ್ ಯಾವುದು ಅಂತ ಕೇಳ್ತಾನೆ. ಫುಟ್ ಆ್ಯಂಡ್ ಮೌತ್ ಡಿಸೀಸ್ ವೈರಸ್ ಅಂತ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ನಂತರ ಬರೋದು ನಮಗೆ ಇನ್ನೊಂದು ವೈರಸ್ಸು ಯಾವುದು, ಪಕ್ಷಿ ಜ್ವರ ಅಂತ ಬಂದಾಗ ಇದನ್ನು ಬರ್ಡ್ ಫ್ಲೂ ಅಂತ ಕರಿತೀವಿ. ಈ ಬರ್ಡ್ ಫ್ಲೂ ಅನ್ನೋದು ಮೊದಲ ಬಾರಿ ಎಲ್ಲಿ ಕಾಣಿಸಿಕೊಂಡಿತು ಅನ್ನೋದು ನಮಗೆ PCPSA ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಥೈಲ್ಯಾಂಡ್ ದೇಶದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿರುತ್ತೆ ಸ್ನೇಹಿತರೆ. ಭಾರತದಲ್ಲಿ ಮೊದಲ ಬಾರಿಗೆ ಎಲ್ಲಿ ಕಾಣಿಸಿಕೊಳ್ತು ಅಂತ ಪ್ರಶ್ನೆ ಕೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಪಕ್ಷಿ ಜ್ವರದ ವೈರಸ್ ಕಂಡು ಬಂದಿರ್ತದೆ. ಈ ಪಕ್ಷಿ ಜ್ವರ ಅಂತ ಬಂದಾಗ ಅಥವಾ ಅಕ್ಕಿ ಜ್ವರ ಅಂತ ಬಂದಾಗ H5N1 ಅಂತ ನಿಮಗೆ ಹೇಳಿದೆ. H5N1 ಅಂತ ಕರಿತಾರೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ. ಇದೊಂದು ವೈರಸ್ಗಳಿಂದ ಹರಡುವಂತಹ ಕಾಯಿಲೆ ಆಗಿದೆ ಅಂತಲೂ ಸಹ ಹೇಳಿದೆ. ಈ ಒಂದು ರೋಗವನ್ನು ನಾವು 2 ಔಷಧಿಗಳಿಂದ ಗುಣಪಡಿಸ್ಬೋದು. ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಔಷಧಿ ಬಂದು ಟಾಮಿ ಫ್ಲೂ ಎಂಬ ಒಂದು ಔಷಧವನ್ನು ಬಳಸ್ತಾರೆ. ನಂತರ ಒಸೆಲ್ಪೋಮಿವಿಯರ್ ಇವೆರಡೂ ಸಹ ನಮಗೆ ಈ ಒಂದು ಪಕ್ಷಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಒಂದು ಔಷಧಿಗಳಾಗಿರ್ತವೆ. ಇಷ್ಟು ಮಾಹಿತಿಯನ್ನು ನೀವು ಪಕ್ಷಿ ಜ್ವರ ಅಂತ ಬಂದಾಗ ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ನಂತರ ಹಂದಿ ಜ್ವರದ ಬಗ್ಗೆ ಈಗ ನೋಡ್ತಾ ಬರೋಣ. 5ನೇದು ಯಾವುದು ನಮಗೆ, ಹಂದಿ ಜ್ವರ.
ಹಂದಿ ಜ್ವರ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದೆ H1N1 ಅಂತ ತಿಳಿಸ್ಕೊಟ್ಟೆ. ಇದನ್ನು ಸಹ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾನೆ. ನಂತರ ನಮಗೆ ಹಂದಿ ಜ್ವರ ಅಂತ ಬಂದಾಗ ನಮಗೆ ಇದರಲ್ಲಿ ಸ್ವೈನ್ ಫ್ಲೂ ಅಂತ ಕರಿತೀವಿ. ಹಂದಿ ಜ್ವರವನ್ನು ಏನಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ? ಸ್ವೈನ್ ಫ್ಲೂ ಅಂತ ಕರಿತೀವಿ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾನೆ ಪ್ರಶ್ನೆ. ಇಂಗ್ಲೀಷಲ್ಲಿ ಕೆಲವೊಮ್ಮೆ ಸ್ವೈನ್ ಫ್ಲೂಗೆ ಯಾವ್ದು ಕಾರಣ ಅಂತ ಕೇಳ್ತಾನೆ. ಮೊದಲ ಬಾರಿಗೆ ಅಲ್ಲಿ ಹೇಗೆ ಥೈಲ್ಯಾಂಡಲ್ಲಿ ಮೊದಲ ಬಾರಿಗೆ ಇತ್ತು, ಇದು ಅಮೆರಿಕ ದೇಶದ ಒಂದು ಮೆಕ್ಸಿಕೋ ನಗರದಲ್ಲಿ ಮೊದಲ ಬಾರಿಗೆ ಕಂಡುಬರ್ತದೆ. ಯಾವುದು? ಹಂದಿ ಜ್ವರ ಅಮೆರಿಕ ದೇಶದ ಮೆಕ್ಸಿಕೋ ನಗರದಲ್ಲಿ ಕಂಡುಬರ್ತದೆ. ಇನ್ನು ಭಾರತದಲ್ಲಿ ಹೈದರಾಬಾದ್ನಲ್ಲಿ ಕಾಣಿಸಿಕೊಳ್ಳುವಂತಹ ಕಾಯಿಲೆ ಹಂದಿ ಜ್ವರ ಕಾಯಿಲೆ ಮೊದಲ ಬಾರಿಗೆ ಕಾಣಿಸ್ಕೊಂಡಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಹಂದಿ ಜ್ವರ ಮೊದಲ ಬಾರಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ರೆಲಿಂಜಾ ಪ್ಲಸ್ ಟಾಮಿ ಫ್ಲೂ. ನೋಡಿ, ಅಲ್ಲಿ ಟಾಮಿ ಫ್ಲೂ ಆಗಿರ್ತದೆ, ಇಲ್ಲಿ ನಮಗೆ ಟಾಮಿ ಫ್ಲೂ ಆಗಿರ್ತದೆ. ಎರಡೂ ಸಹ ನಮಗೆ ಈ ಒಂದು ಔಷಧಿಗಳು ಸಂಬಂಧಪಟ್ಟಿದ್ದು ಇದಕ್ಕೆ ಆಗಿರ್ತದೆ. ಓಕೆ, ನಂತರ ಬರೋದು ನಮಗೆ ಇಲ್ಲಿ ಒಂದು H1N1 ಅಂತ ಬಂತು ಮಾಹಿತಿ. ಈ H1N1 ಅಂತ ಹೇಳಿದೆ. ಇಲ್ಲಿ H ಏನಂತಲೂ ಕೇಳ್ತಾನೆ, N ಏನಂತಲೂ ಕೇಳ್ತಾನೆ. ಕೆಲವೊಮ್ಮೆ PCL ಪ್ರಶ್ನೆ ಆಗಿದೆ. H ಅಂದರೆ ಇಮಾಗ್ಲೂಟಿನಿನ್. ಓಕೆ, ಇಮಾಗ್ಲೂಟಿನಿನ್ ಅಂದರೆ H ಅಂತ ಸಂಬಂಧಪಟ್ಟಿರುತ್ತೆ. N ಅಂದರೆ ಏನು ಅಂತ ಕೇಳಿದರೆ ನ್ಯೂರಾಮಿನಿಡೇಸ್. ಓಕೆ, ನ್ಯೂರಾಮಿನಿಡೇಸ್ ಅನ್ನೋದು Nಗೆ ಸಂಬಂಧಪಟ್ಟಿದ್ದೀವಿ. ಎರಡನ್ನೂ ಸಹ ಇಂಪಾರ್ಟೆಂಟ್ ಫುಲ್ ಫಾರ್ಮನ್ನು ಸಹ ಎಕ್ಸಾಮಲ್ಲಿ ಕೇಳಲಾಗ್ತದೆ ಸ್ನೇಹಿತರೆ. ನಂತರ ಬರೋದು ನಮಗೆ ಇನ್ನೊಂದು ವೈರಸ್ಸು ಯಾವುದು? ಜೀಕಾ ವೈರಸ್. ಒಂದು ಜೀಕಾ ವೈರಸ್ ಅಂತ ಬಂದಾಗ ಇದು ವೈರಸ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಇದು ಮೊದಲ ಬಾರಿಗೆ ಒಂದು ಆಫ್ರಿಕಾ ದೇಶದ ಉಗಾಂಡದಲ್ಲಿ ಒಂದು ಜೀಕಾ ಎಂಬ ಕಾಡೆ ಇದೆ ಸ್ನೇಹಿತರೆ. ಜೀಕಾ ಅನ್ನೋದು ಒಂದು ಕಾಡಿನ ಹೆಸರು. ಜೀಕಾ ಎಂಬ ಕಾಡೆ ಇದೆ. ಆ ಕಾಡಿನಲ್ಲೇ ನಮಗಿದು ಕಂಡು ಬರ್ತದೆ. ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹಂದಿಗೋಡು ಅಂತ ಹೇಳಿದ್ದೆ ನಿಮಗೆ. ಹಂದಿಗೋಡು ಗ್ರಾಮ ಎಲ್ಲಿ ಕಂಡು ಬರ್ತದೆ ಅಂತಲೂ ಸಹ ತಿಳಿಸ್ಕೊಟ್ಟಿದೆ. ಅದೇ ರೀತಿಯೇ ಹಂದಿಗೋಡು ಕಾಯಿಲೆ ಅಂತಲೇ ಇದೆ ಅಂತ ಹೇಳಿದೆ. ಅದೇ ರೀತಿ ಜೀಕಾ ಕಾಡಿನಲ್ಲಿ ಈ ಒಂದು ವೈರಸ್ ಕಂಡುಕೊಂಡಿರುತ್ತೆ. ಹಾಗಾಗಿ ಇದನ್ನು ಜೀಕಾ ವೈರಸ್ ಅಂತಲೇ ಕರಿತಾ ಬರ್ತಾರೆ. ಮೊದಲ ಬಾರಿಗೆ ಉಗಾಂಡದಲ್ಲಿ ಅದು ಪತ್ತೆ ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈ ಜೀಕಾ ಕಾಯಿಲೆ ಯಾವ ಒಂದು ವೈರಸ್ನಿಂದ ಅಥವಾ ಯಾವ ಒಂದು ಸೊಳ್ಳೆಯಿಂದ ಬರುತ್ತೆ ಅಂತ ಕೇಳ್ತಾನೆ. ಏಡಿಸ್. ಓಕೆ, ಏಡಿಸ್ ಈಜಿಪ್ಟ್ ಎಂಬ ಕಾಯಿಲೆ ಅಥವಾ ಈಜಿಪ್ಟಿ ಎಂಬ ಕಾಯಿಲೆ ಒಂದು ವೈರಸ್ನಿಂದ ಹರಡುವಂತಹ ಕಾಯಿಲೆ ಯಾವುದು? ಜೀಕಾ ವೈರಸ್ ಆಗಿರುತ್ತೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಜೀಕಾ ವೈರಸ್ ಮೆದುಳನ್ನು ತಿನ್ನುವಂತಹ ಒಂದು ವೈರಸ್. ಅಂದರೆ ಯಾವುದನ್ನು ಬ್ರೈನ್ ಈಟಿಂಗ್ ವೈರಸ್ ಅಂತ ಕರಿತೀವಿ ಅಂತ ಕೇಳಿದರೆ ಜೀಕಾ ವೈರಸ್ ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನಂತರ ಬರೋದು ಯಾವುದು ಅಂತ ಕೇಳಿದ್ರೆ ನಮಗೆ ಚಿಕನ್ ಗುನ್ಯಾ ಅನ್ನೋದು ಒಂದು ವೈರಸ್ಗೆ ಸಂಬಂಧಪಟ್ಟಿರುತ್ತೆ. ಈ ಚಿಕನ್ ಗುನ್ಯಾ ವೈರಸ್ ಅನ್ನೋದು ಯಾವ ಒಂದು ಸೊಳ್ಳೆಯಿಂದ ಬರುತ್ತೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇದನ್ನು ಸೇಮ್ ಏಡಿಸ್ ಈಜಿಪ್ಟಿ ಎಂಬ ಒಂದು ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ ಚಿಕನ್ ಗುನ್ಯಾ ಕಾಯಿಲೆ ಆಗಿರ್ತದೆ. ನಂತರ ಈ ಚಿಕನ್ ಗುನ್ಯಾವನ್ನು ನಮಗೆ ಯಾವ ಒಂದು ಏಡಿಸ್ ಈಜಿಪ್ಟ್ ಎಂಬ ಪ್ರಭೇದಗಳ ಸೊಳ್ಳೆಗಳ ಮೂಲಕ ಒಂದು ಆಲ್ಫಾ ವೈರಸ್ನಿಂದ ಮನುಷ್ಯನಿಗೆ ತಗುಲುತ್ತೆ. ಅಂದರೆ ಏಡಿಸ್ ಈಜಿಪ್ಟ್ ಎಂಬುದು ನಮಗೆ ಒಂದು ವೈರಸ್ ಮೂಲಕ ಆಲ್ಫಾ ಎಂಬ ವೈರಸ್ನಿಂದ ನಮಗೆ ಬಾಡಿಗೆ ತಗುಲುತ್ತದೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ನಮಗೆ ಈ ಒಂದು ಚಿಕನ್ ಗುನ್ಯಾ ಅಂತ ಬಂದಾಗ ಇದಕ್ಕೆ ಬಳಸುವಂತಹ ಔಷಧಿ ಕೇಳ್ತಾನೆ ಪ್ರಶ್ನೆ. ಒಂದು ಕ್ಲೋರೋಕ್ವಿನೈನ್ ಪ್ರಶ್ನೆ ಆಗಿದೆ. ಕ್ಲೋರೋಕ್ವಿನೈನ್ ಅನ್ನೋದು ಚಿಕನ್ ಗುನ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಔಷಧಿ ಆಗಿರ್ತದೆ ಸ್ನೇಹಿತರೆ. ನಂತರ ನಮಗೆ ಮಂಗನ ಬಾವು ಅಂತ ಕನ್ನಡದಲ್ಲಿ ಕರಿತೀವಿ. ಮಂಗನ ಬಾವು ಅಂದರೆ ಮಮ್ಸ್ ವೈರಸ್ ಆಗಿರ್ತದೆ. ಇದು ವೈರಸ್ನಿಂದ ಹರಡುವಂತಹ ರೋಗಗಳು. ಇವು ಆಲ್ಮೋಸ್ಟ್ ನಮಗೆ ಲಾಲಾ ಗ್ರಂಥಿಗಳಿಗೆ ಒಂದು ಬಾಧಿಸುವಂತಹ ಕಾಯಿಲೆಗಳಾಗಿರ್ತವೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಈ ಕಾಯಿಲೆನ ನಾವು ಹಳ್ಳಿ ಭಾಷೆಯಲ್ಲಿ ಏನು ನಿಮಗೆ ಗದ್ದಲಮ್ಮ ಅಂತ ಕರಿತೀವಿ. ಕೆಲವರು ನಮ್ಮ ಭಾಷೆಯಲ್ಲಿ ಒಂದು ಗದ್ದಲ ಬಾವು ಅಂತಲೂ ಸಹ ಕರಿತೀವಿ, ಅಥವಾ ಗೌತಲಮ್ಮ ಅಂತಲೂ ಸಹ ಒಂದೊಂದು ಕಡೆ ಒಂದೊಂದು ಸಲ ಕರಿತೇವೆ. ಉತ್ತರ ಕನ್ನಡದಲ್ಲೇ ಬೇರೆ ಕರೀತಾರೆ, ಒಂದು ಸೌತ್ ಕನ್ನಡದಲ್ಲೇ ಬೇರೆ ರೀತಿಯಲ್ಲೂ ಸಹ ಕರಿತಾ ಬರ್ತಾರೆ ಸ್ನೇಹಿತರೆ. ಇದೊಂದು ವೈರಸ್ಗೆ ಮಮ್ಸ್ ಅನ್ನೋದು ವೈರಸ್ಗೆ ಉದಾಹರಣೆಗಳಾಗಿರ್ತವೆ. ತದನಂತರ ಲಾಲಾರಸ ಗ್ರಂಥಿಗಳಿಗೆ ಉಂಟಾಗುವಂತಹ ಒಂದು ಕಾಯಿಲೆ ಆಗಿರ್ತದೆ. ಅದನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನಂತರ ಎಬೋಲಾ ವೈರಸ್ ಅಂತ ಬಂದಾಗ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲಿ ಅದು ಮೊದಲ ಬಾರಿಗೆ ಕಾಣಿಸಿಕೊಂಡಿತು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಕಾಂಗೋ ದೇಶದಲ್ಲಿ ಮೊದಲ ಬಾರಿಗೆ ಇದು ಕಾಣಿಸಿಕೊಂಡಿರ್ತದೆ ಸ್ನೇಹಿತರೆ. ಎಬೋಲಾ ವೈರಸ್ನಿಂದಲೇ ಇದು ಹರಡುವಂತಹ ಒಂದು ಕಾಯಿಲೆ ಆಗಿರುತ್ತೆ. ಎಬೋಲಾ ಯಾಮೊರಾಜಿಕ್ ಜ್ವರ ಎಂದು ಸಹ ಇದನ್ನು ಕರೆಯಲಾಗಿರ್ತದೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ನಮಗೆ ಬರುವಂಥದ್ದು ಚಿಕನ್ ಫಾಕ್ಸ್, ಸೀತಾಳೆ ಸಿಡುಬು ಅಂತ ಏನು ಕರಿತೀವಿ. ಚಿಕನ್
ಫಾಕ್ಸ್ ಅನ್ನೋದು ಸೀತಾಳೆ ಸಿಡುಬಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅಥವಾ ವೈರಸ್ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ನಮಗೆ ಚಿಕನ್ ಫಾಕ್ಸ್ ಅಥವಾ ಸೀತಾಳೆ ಸಿಡುಬಿಗೆ ಯಾರು ಲಸಿಕೆಯನ್ನು ಕಂಡುಹಿಡಿದ್ರು ಅಂತ ಅಷ್ಟೇ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇದಕ್ಕೆ ಎಡ್ವರ್ಡ್ ಜನ್ನರ್, ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಎಡ್ವರ್ಡ್ ಜನ್ನರ್ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡಿಸಿ ನಮಗೆ ಇದನ್ನು ಕಂಡುಕೊಂಡಿದ್ರು ಅಂತ ಹೇಳಿದ್ವಿ. ಯಾರು ಅಂತ ನೆನಪು ಮಾಡ್ಕೋಬೇಕು. ಎಡ್ವರ್ಡ್ ಜನ್ನರ್ ಅನ್ನೋನು ಚಿಕನ್ ಫಾಕ್ಸಿಗೆ ಲಸಿಕೆಯನ್ನು ಕಂಡುಹಿಡಿದಿರ್ತಾನೆ ಸ್ನೇಹಿತರೆ. ಇದಕ್ಕೆ ಕಾರಣ ಆಗುವಂಥ ಒಂದು ವೈರಸ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ, ವೇರಿಸೆಲ್ಲ ಒಂದು ಜೋಸ್ಟಾರೋ ಎಂಬ ವೈರಸ್ನಿಂದ ಹರಡುವಂತಹ ರೋಗ ಚಿಕನ್ ಫಾಕ್ಸ್ ಆಗಿರ್ತದೆ. ನಂತರ ಬರೋದು ನಮಗೆ ರೇಬಿಸ್ ಕಾಯಿಲೆ ಅಂತ ಬಂದಾಗ ರೇಬಿಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ರೇಬಿಸ್ ಅನ್ನೋದೊಂದು ವೈರಸ್, ಇದೊಂದು ಯಾವುದು ರ್ಯಾಬ್ಡೋನಿಡೆ ಎಂಬ ವೈರಸ್ನಿಂದ ಹರಡುವಂತಹ ಒಂದು ಕಾಯಿಲೆ ಆಗಿರುತ್ತೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟೆ. ಇಲ್ಲಿ ರೇಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದೋನು ಯಾರು ಅಂತ ಕೇಳ್ತಾನೆ. ನಮಗೆ ಚುಚ್ಚುಮದ್ದು ಅಂತಲೇ ಒಂದು ಟಾಪಿಕ್ ಬರುತ್ತೆ, ಮುಂದೆ ತಿಳಿಸ್ತೀನಿ. ಇಲ್ಲೂ ಸಹ ತಿಳ್ಕೊಳ್ಳಿ. ಲೂಯಿಸ್ ಪ್ಯಾಸ್ಚರ್ ಅಂತಿದ್ದೀರಲ್ಲ, ಇವರು ರೇಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದಿರ್ತಾರೆ. ಅದೇ ರೀತಿ ಎಡ್ವರ್ಡ್ ಜನ್ನರ್ ಚುಚ್ಚುಮದ್ದು ಚಿಕನ್ ಫಾಕ್ಸಿಗೆ ಕಂಡುಹಿಡಿದಿರ್ತಾನೆ. ಅಥವಾ ಸೀತಾಳೆ ಸಿಡುಬಿಗೆ ಒಂದು ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಎಡ್ವರ್ಡ್ ಜನ್ನರ್ ಆಗಿರ್ತಾರೆ. ರೇಬಿಸ್ಗೆ ಲೂಯಿ ಪ್ಯಾಸ್ಚರ್ ಆಗಿರ್ತಾರೆ. ಇನ್ನು ನಮಗೆ ವಿಶ್ವ ರೇಬಿಸ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೆಪ್ಟೆಂಬರ್ 28ರಂದು ವಿಶ್ವ ರೇಬಿಸ್ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇನ್ನೊಂದು ಯಾವುದು ಬರುತ್ತೆ ನಮಗೆ, 15 ನೀಫಾ ವೈರಸ್. ಇದೊಂದು ಹೇಳ್ಬೇಕು, ಇಂಪಾರ್ಟೆಂಟು. ನೀಫಾ ವೈರಸ್ ಮೊದಲ ಬಾರಿಗೆ ನಮಗೆ ಮಲೇಷ್ಯಾ ಮತ್ತು ಸಿಂಗಾಪುರ್ಗಳಲ್ಲಿ ಕಂಡುಬರುವಂತಹ ಒಂದು ವೈರಸ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ನಮಗೆ ಭಾರತದಲ್ಲಿ ಇತ್ತೀಚೆಗೇನು ಕೇರಳ ಮತ್ತು ಉತ್ತರ ಪ್ರದೇಶದಲ್ಲೂ ಸಹ ಈ ರೋಗಗಳು ಪದೇ ಬರ್ತಾ ಇದೆ. ಒಂದು ನೀಫಾ ವೈರಸ್ ರೋಗ ಕಂಡು ಬರ್ತಾ ಇದೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ನಂತರ ನಮಗೆ ಅರ್ಪಿಸ್ ಅಂತ ಬರುತ್ತೆ. ಹೇಳಿದೆ ನಿಮಗೆ ಅರ್ಪಿಸ್ ವೈರಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಹೇಳಿದೆ. ಅರ್ಪಿಸ್ ವೈರಸ್ಸು ಯಾವ ಒಂದು ವೈರಸ್ನಿಂದ ಹರಡುತ್ತೆ ಅಂತ ತಿಳ್ಕೊಂಡಿದ್ರೆ ಸಾಕು. ಅರ್ಪಿಸ್ ವೈರಸ್ನಿಂದಲೇ ಹರಡುವಂತಹ ಒಂದು ಕಾಯಿಲೆ ಆಗಿರ್ತದೆ. ಇನ್ನು ನಮಗೆ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕ್ಯಾಸನೂರು ಕಾಯಿಲೆ ಸುದ್ದಿಯಲ್ಲಿದೆ. ಕ್ಯಾಸನೂರು ಕಾಯಿಲೆ ಎಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಂದರೆ ಸೊಳ್ಳೆಗಳ ಕಡಿತದಿಂದ ವೈರಸ್ನಿಂದ ಬರುವಂತಹ ಕಾಯಿಲೆ ಕ್ಯಾಸನೂರು ಫಾರೆಸ್ಟ್ ಕಾಯಿಲೆ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು KFDV ಅಂತ ಕರಿತೀವಿ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ವೈರಸ್ ಯಾವುದು ಅಂತ ಕೇಳಿದರೆ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಇದನ್ನು ಸಹ ತುಂಬ ಇಂಪಾರ್ಟೆಂಟ್. ಇದು ಯಾವುದರಿಂದ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಯಾಸನೂರು ಕಾಯಿಲೆ ಮಂಗಗಳಿಂದ ಮಾನವನಿಗೆ ಹರಡುವಂತಹ ಕಾಯಿಲೆ ಯಾವುದು ಅಂತ ಕೇಳಿದರೆ KFDV, ಕ್ಯಾಸನೂರು ಫಾರೆಸ್ಟ್ ಒಂದು ಡಿಸೀಸ್ ವೈರಸ್ ಅಂತಲೂ ಸಹ ಅದನ್ನು ಕರಿತಾ ಬರ್ತೀವಿ. ನಂತರ ಇನ್ನೊಂದು ಡೆಂಗ್ಯೂ. ಓಕೆ, ಡೆಂಗ್ಯೂ ವೈರಸ್ ಅಂತ ಬಂದಾಗ ಯಾವುದನ್ನು ನಾವು ಮೂಳೆ ಮುರಿತ ವೈರಸ್ ಅಂತ ಕರಿತೀವಿ. ಮೂಳೆ ಮುರಿತ ವೈರಸ್ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಡೆಂಗ್ಯೂ ವೈರಸ್. ಮೂಳೆ ಮುರಿತಕ್ಕೆ ಈ ಕೆಳಗಿನವುಗಳಲ್ಲಿ ಮೂಳೆ ಮುರಿತ ಜ್ವರ ಅಂದರೆ ಯಾವುದು ಅಂತ ಕೇಳ್ತಾನೆ. ಡೆಂಗ್ಯೂ ಜ್ವರ ಆಗಿರ್ತದೆ, ನೆನಪಿಟ್ಕೋಬೇಕು. ಡೆಂಗ್ಯೂ ಜ್ವರಕ್ಕೆ ಕಾರಣ ಆಗುವಂಥ ಪ್ರಭೇದ ಯಾವುದು ಅಂತ ಕೇಳಿದರೆ ಪ್ಲಾವಿ ವೈರಸ್ ಎಂಬುದು ನಮಗೆ ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟಿರುತ್ತೆ. ಪ್ಲಾವಿ ಅನ್ನೋದನ್ನ ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಇದನ್ನು ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ನಂತರ ಇನ್ನು ಯಾವುದು ಉಳಿತು, ಇನ್ನು ಬಂದು ನಮಗೆ ಇನ್ನೊಂದು ಯಾವುದು ಉಳಿತೆ ಲಾಸ್ಟು ಬಂದಾಗ ನಮಗೆ ಕರೋನಾ ವೈರಸ್ ಸಹ ಬರ್ತಿದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀವು ತಿಳ್ಕೊಬೇಕು. ಯಾಕಂದರೆ ಎಲ್ಲನೂ ಸಹ ಹೇಳೋಕ್ಕಾಗಲ್ಲ. ಕರೋನಾ ವೈರಸ್ ಅಷ್ಟೇ ಗೋಳಾಕಾರದಲ್ಲಿರುತ್ತೆ ಅನ್ನೋದನ್ನ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಕರೋನಾ ವೈರಸ್ನಲ್ಲಿರುವಂಥ ಅನುವಂಶೀಯ ವಸ್ತು ಯಾವುದು? RNA ಮಾತ್ರ ಕರೋನಾ ವೈರಸ್ಸಲ್ಲಿರುವಂತಹ ಅನುವಂಶೀಯ ವಸ್ತು ಆಗಿರುತ್ತೆ. ಇನ್ನು COVID-19 ಅಂತ ಬಂದಾಗ ಇದಕ್ಕೆ ಕಾರಣವಾದಂಥ ವೈರಸ್ ಎಲ್ರಿಗೂ ಗೊತ್ತು, SARS-CoV-2 ವೈರಸ್ ಇದಕ್ಕೆ ಕಾರಣವಾಗುವಂತಹ ಒಂದು ವೈರಸ್ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಕರೋನಾ ವೈರಸ್ ಅಂತ ಬಂದಾಗ ಮೊದಲ ಬಾರಿಗೆ ನಮಗೆ ಎಲ್ಲಿ ಪತ್ತೆ ಆಯಿತು? ಚೀನಾ ದೇಶದ ಒಂದು ಯಾವ ಪ್ರದೇಶ? ಚೀನಾ ದೇಶದ ವುಹಾನ್ ನಗರದಲ್ಲಿ ಕರೋನಾ ವೈರಸ್ ಮೊದಲ ಬಾರಿಗೆ ಒಂದು ಮಹಿಳೆಗೆ ತಾಗಿತ್ತು. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಇನ್ನು ಕರೋನಾ ವೈರಸ್ ಅಂತ ಬಂದಾಗ ಇನ್ನು ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಕೇಳ್ತಾನೆ. ಕರೋನಾ ವೈರಸ್ಗೆ ಅನುದಾನವಾಗಿ ಬಿಡುಗಡೆ ಮಾಡಿದಂತಹ ಫಂಡ್ ಯಾವುದು ಅಂತ ಕೇಳ್ತಾನೆ. PM ಕೇರ್ ಫಂಡು ಕರೋನಾ ವೈರಸ್ಗೆ ಒಂದು ಅನುದಾನವಾಗಿ ನೀಡಿದಂತಹ ಒಂದು ಫಂಡ್ ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ಇವೆಲ್ಲ ಪ್ರಶ್ನೆ ಆಗಿರೋಂಥದ್ದು, ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇನ್ನು ಕರೋನಾ ವೈರಸ್ಗೆ ಸಂಬಂಧಪಟ್ಟಂಥ ಟೆಸ್ಟ್ಗಳ ಮೇಲೆ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಮೊದಲನೇ ಟೆಸ್ಟ್ ಕರೋನಾ ವೈರಸ್ಗೆ ಸಂಬಂಧಪಟ್ಟಿದ್ದು ರ್ಯಾಟ್, ಆಗಲೇ ಹೇಳಿದೆ, ಮತ್ತೆ ರಿಪೀಟ್ ಮಾಡಲ್ಲ. ನಂತರ RT-PCR, ಇದನ್ನು ಸಹ ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಆಗಲೇ ಹೇಳಿದ್ದೀನಿ. ನಂತರ CT ಸ್ಕ್ಯಾನ್, ಇದನ್ನು ಸಹ ಕರೋನಾ ವೈರಸ್ನಲ್ಲಿ ಬಳಸುವಂತಹ ಒಂದು ಚಿಕಿತ್ಸೆಗೆ ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ. ಕರೋನಾ ವೈರಸ್ ಮೊದಲ ಬಾರಿಗೆ ಎಲ್ಲಿ ಹರಡಿತು ಅನ್ನೋದು ಸಹ ಇಂಪಾರ್ಟೆಂಟ್. ಇನ್ನು ಭಾರತದಲ್ಲಿ ಕರೋನಾ ವೈರಸ್ ಮೊದಲು ಎಲ್ಲಿಗೆ ಎಲ್ರಿಗೂ ಗೊತ್ತು, ಕೇರಳದಲ್ಲಿ ಮೊದಲ ಬಾರಿಗೆ ಕರೋನಾ ವೈರಸ್ ಭಾರತದಲ್ಲಿ ತಟ್ಟಿರುತ್ತೆ ಸ್ನೇಹಿತರೆ. ಕರ್ನಾಟಕದಲ್ಲಿ
ಮೊದಲ ಬಾರಿಗೆ ಒಂದು ಕರೋನಾ ವೈರಸ್ ಗುಲ್ಬರ್ಗ, ಇವೆಲ್ಲ ಫ್ಯಾಕ್ಟ್ಸ್ ವೈಸ್ ಒಂದೇ ವರ್ಡಲ್ಲಿ ಸಿಂಪಲಾಗಿ ನಮ್ಮನ್ನು ಬೀಳ್ಸೋದಕ್ಕೆ ಸಡನ್ನಾಗಿ ಕೇಳಿಬಿಡ್ತಾರೆ. ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಬರುತ್ತೆ, ಭಾರತದಲ್ಲಿ ಕೇರಳ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕರೋನಾ ವೈರಸ್ ಬಂದಿದ್ದು ಗುಲ್ಬರ್ಗದಲ್ಲಾಗಿರುತ್ತೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಮೊದಲ ಬಾರಿಗೆ ನಮ್ಮ ಚೀನಾದ ಯುಹಾನ್ ನಗರದಲ್ಲಿ ಅಂತ ಹೇಳಿದೆ, ಚೀನಾದಲ್ಲಿ 2019 ಒಂದು ಡಿಸೆಂಬರ್ 31ರಂದು ಇದು ಮೊದಲ ಬಾರಿಗೆ ಕಾಣಿಸ್ಕೊಳ್ತಾ ಬರುತ್ತೆ. ಇನ್ನು ಕರ್ನಾಟಕದಲ್ಲಿ ಕರೋನಾ ವೈರಸ್ ಮೊದಲ ಬಾರಿಗೆ ಒಂದು ಮಾರ್ಚ್ 8ರಲ್ಲೂ ಸಹ 2020ರಲ್ಲಿ ಕಾಣಿಸಿಕೊಂಡಿರ್ತದೆ ಸ್ನೇಹಿತರೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇಷ್ಟು ಸಹ ನಮಗೆ ಕರೋನಾ ವೈರಸ್ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಹಾಗಿದ್ರೆ ವೈರಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಮಿಕ್ಕಿದ್ರೆ ನಾನು ಟೆಲಿಗ್ರಾಮಲ್ಲಿ PDF ಶೇರ್ ಮಾಡಿರ್ತೀನಿ. ಈಗ ಉತ್ತರ ನೋಡ್ತಾ ಬರೋಣ. ಜಿಕಾ ವೈರಸ್ ಅಂತ ಬಂದಾಗ ಸೊ ಇಲ್ಲಿ ಜಿಕಾ ವೈರಸ್ ಉಗಾಂಡ, 100% ಆಫ್ರಿಕಾದ ಉಗಾಂಡ. ಇನ್ನು ಎಬೋಲಾ ವೈರಸ್ ಕಾಂಗೋ ಅಂತಲೇ ನಾನು ತಿಳ್ಕೊಂಡಿದ್ದೆ ಸ್ನೇಹಿತರೆ, ಅದನ್ನು ಸಹ ಸರಿಯಾಗಿರ್ತದೆ. ಇನ್ನು ನೀಫಾ ವೈರಸ್ ಅಂತ ಬಂದಾಗ ಇಲ್ಲಿ ಮಾಲ್ಡೀವ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರ್ತದೆ. ಯಾಕಂದರೆ ಇಲ್ಲಿ ಬರೋದು ಜಿಕಾ ವೈರಸ್ ಅಂತ ಬಂದಾಗ ಮಲೇಷ್ಯಾ ಮತ್ತು ಸಿಂಗಾಪುರ್. ಓಕೆ, ಮಲೇಷ್ಯಾ ಮತ್ತು ಸಿಂಗಾಪುರ್, CM ಅಂತ ನೆನ್ಪಿಟ್ಕೋಬೇಕು, ನೀಫಾ CM ಅಂತ. ಓಕೆ, ನಮಗೆ ಒಂದು ಮಲೇಷ್ಯಾ ಅಂತ ಬಂದಾಗ ಸಿಂಗಾಪುರ್ ಅನ್ನೋದಕ್ಕೆ S ಅನ್ನೋದನ್ನ ಕೆಲವೊಮ್ಮೆ C ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಹೇಳಿದ್ನಲ್ಲ ಆಗಲೇ, ನಮಗೆ ಫೈನಲ್ ನಮಗೆ ಮೆರಿಟ್ ಲೀಸ್ಟಲ್ಲಿ ಹೆಸರು ಬರೋದು ಚಾನ್ಸಸ್ ತುಂಬಾ ಇರುತ್ತೆ. ನಮಗೆ ಲೀಸ್ಟಲ್ಲಿ ನೇಮ್ ಬರಬೇಕು, ಅದನ್ನ ಯಾವ ರೀತಿ ಬೇಕಾದ್ರೂ ನಾವು ಓದ್ಕೋಬೋದು. ಇಲ್ಲಿ SMನ CM ಅಂತ ನೆನ್ಪಿಟ್ಕೊಳ್ಳಿ, ಸಿಂಗಾಪುರ್ ಅಂತಲೇ ಓದ್ಕೊಳ್ಳಿ ಫ್ಲೋ ಅಲ್ಲಿ. ಓಕೆ, ಅದು ನಮಗೆ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರು. ಓಕೆ, ಇನ್ನು ಹಂದಿ ಜ್ವರ ಅಂತ ಬಂದಾಗ ಥೈಲ್ಯಾಂಡ್. ಸೊ ಹಂದಿನರ ಥೈಲ್ಯಾಂಡ್ ಅಲ್ಲ, ಇದೊಂದು ಅಮೆರಿಕದ ಮೆಕ್ಸಿಕೋದಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆ. ಮೊದಲ ಬಾರಿಗೆ ಅಮೆರಿಕದ ಮೆಕ್ಸಿಕೋದಲ್ಲಿ ಕಂಡುಬಂತಂತಲೂ ಸಹ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ಇದು ಹಂದಿ ಜ್ವರ ಅಂತ ಬಂದಾಗ ನಮಗೆ ಇದು ಥೈಲ್ಯಾಂಡ್ ಬಂದು ನಮಗೆ ಪಕ್ಷಿ ಜ್ವರ. ಓಕೆ, ಅಕ್ಕಿ ಜ್ವರ ಅಂತ ಹೆಂಗೆ ಕರಿತೀವಿ, ಪಕ್ಷಿ ಜ್ವರ ಬರೋದು ನಮಗೆ ಈ ಥೈಲ್ಯಾಂಡ್ ದೇಶದಲ್ಲಿ. ಬಟ್ ಹಂದಿ ಜ್ವರ ಬರೋದು US ಮೆಕ್ಸಿಕೋದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿರುತ್ತೆ. ಸೊ ಇಲ್ಲಿ ಎಷ್ಟು ತಪ್ಪಾಗಿದೆ, ಇದು ತಪ್ಪಾಗಿದೆ. ಎರಡೂ ಜೋಡಿಗಳು ಮಾತ್ರ ಇಲ್ಲಿ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಓಕೆ, ಈ ರೀತಿ ನೋಡಿ ನಮಗೆ ಸೂಕ್ಷ್ಮಾಣು ಜೀವಿಗಳು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರುತ್ತೆ. ಹಾಗಾಗಿ ಕೇವಲ ನೋಡಿ ವೈರಸ್ನಿಂದಲೇ ನನಗೆ ಮಿನಿಮಮ್ 1 ಅವರ್ ತೊಗೊಂಡಿದ್ದೀನಿ ಓದೋದಕ್ಕೆ, ಅಥವಾ ಅದನ್ನು ಅರ್ಥ ಮಾಡಿಸಿ ನಿಮಗೆ ತಿಳಿಸೋದಕ್ಕೆ ವಿಡಿಯೋ ಕ್ಲಾಸ್ ಮಾಡೋಕ್ಕೆ 1 ಅವರ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಪ್ರಿಪರೇಷನ್ನೇ 2 ರಿಂದ 3 ಅವರ್ ಬೇಕಾಗುತ್ತೆ. ಸೊ ನೀವು ಓದಬೇಕಾದ್ರೆ ಮಿನಿಮಮ್ ಇದನ್ನು 3 to 4 ಅವರ್ಸ್ ತೊಗೊಂಡು ತುಂಬ ಕೇರ್ಫುಲ್ಲಾಗಿ ವೈರಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲನೂ ಸಹ ನೀವು ಓದ್ಕೊಂಡು ಪ್ರಿಪೇರ್ ಆಗಿರಬೇಕಾಗುತ್ತೆ. ಓಕೆ, ಇಷ್ಟನ್ನು ಸಹ ವೈರಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾಳೆಯಿಂದ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು, ಶೈವಲಗಳಿಂದ ಅಥವಾ ಪ್ರೋಟೋಜೋವಗಳಿಂದ ಬರುವಂಥ ರೋಗಗಳನ್ನು ನಾಳೆ ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್ ರಾಜ್. ಧನ್ಯವಾದಗಳು.